ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾಂಟಿನೆಂಟಲ್ ಮಾಲ್ಗುಡಿ ಒಂದು ಘಳಿಗೆ ನನಗಾಗಿ ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಅಮೃತಬಿಂದು ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯದಾದ್ಯಂತ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಗುರುಜಿಯವರು. ದಾವಣಗೆರೆ ಆಯಿತು, ಹಾಸನ ಆಯಿತು, ಮೈಸೂರು ಆಯಿತು, ಬೆಂಗಳೂರಿನ ಚಾಮರಾಜಪೇಟೆಯಲ್ಲೂ ಕೂಡ ಮಹರ್ಷಿ ಧರ್ಮಯಾತ್ರೆಯನ್ನು ಅದ್ಧೂರಿಯಾಗಿ ನೆರವೇರಿಸ್ಕೊಂಡ್ರು ಬಂದರು ಗುರುಜಿಯವರು. ಈ ಬಾರಿ ನಡೀತಾ ಇದೆ ಶಿವಮೊಗ್ಗದಲ್ಲಿ. ಯಾವತ್ತು, ಯಾವ ದಿನಾಂಕದಂದು? ನವೆಂಬರ್ 30ನೇ ತಾರೀಕು, ಅಂದರೆ ಇದೇ ಬರುವ ಶುಕ್ರವಾರ. ನವೆಂಬರ್ 30 ಶುಕ್ರವಾರ ಶಿವಮೊಗ್ಗಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ. ಇಲ್ಲಿ ಆಗಮಿಸುವಂತಹ ಎಲ್ಲ ಭಕ್ತಾದಿಗಳಿಗೂ ಶ್ರೀ ವಿಷ್ಣು ಸಹಸ್ರನಾಮದ ಒಂದು ಗ್ರಂಥವನ್ನು ಮತ್ತು ಶ್ರೀ ಮಹಾವಿಷ್ಣುವಿನ ಒಂದು ವಿಗ್ರಹವನ್ನು ಕೂಡ ನೀಡಲಾಗುತ್ತೆ. ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲರೂ ಗುರುಜಿಯವರನ್ನು ಭೇಟಿ ಮಾಡ್ಬೋದು, ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೋದು ಮತ್ತು ನಿಮ್ಮ ಸಮಸ್ಯೆಗಳೇನಿದೆ ಅವ್ರ ಹತ್ರ ಹೇಳ್ಕೊಳ್ಬೋದು. ಅದಕ್ಕೊಂದು ಸೂಕ್ತವಾದ ಪರಿಹಾರವನ್ನು ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ದಿನಾಂಕ ನವೆಂಬರ್ 30ನೇ ತಾರೀಕು, ಅಂದರೆ ಇದೇ ಬರುವ ಶುಕ್ರವಾರ ಸಂಜೆ 6 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸ್ಥಳ ಶುಭಮಂಗಳ ಸಮುದಾಯ ಭವನ, ವಿನೋಬ ನಗರ, ಶಿವಮೊಗ್ಗ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತೀನಿ, ಶುಭಮಂಗಳ ಸಮುದಾಯ ಭವನ, ವಿನೋಬ ನಗರ, ಶಿವಮೊಗ್ಗ. ಈ ಕಾರ್ಯಕ್ರಮ ನಡೀತಾ ಇರೋದು ನವೆಂಬರ್ 30ನೇ ತಾರೀಕು, ಅಂದರೆ ಇದೇ ಬರುವ ಶುಕ್ರವಾರ ಸಂಜೆ 6 ಗಂಟೆ ಹೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಖಂಡಿತವಾಗಿ ಭಾಗವಹಿಸ್ಬೋದು. ಗುರುಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮನೆ ಹಾಕಿದರೆ ಈ ದಿನದ, ಅಂದರೆ ವಿಶೇಷವಾದಂತಹ ದಿನ, 3ನೇ ಕಾರ್ತಿಕ ಸೋಮವಾರದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವೋದಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಅನುಗ್ರಹ. ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಸಹಿತ ಬಹಳಷ್ಟು ಶ್ರದ್ಧಾಭಕ್ತಿಯಾಗಿ ಅನುಷ್ಠಾನವನ್ನು ಮಾಡ್ತಾರೆ. ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಮೊನ್ನೆ ಹುಣ್ಣಿಮೆ ಆಯಿತು. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಈಗ ನಾವಿದ್ದೇವೆ. ಕಾರ್ತಿಕ ಶುಕ್ಲ ಪಕ್ಷ 15 ದಿವಸ, ಕೃಷ್ಣ ಪಕ್ಷ 15 ದಿನ. ಈ ಶುಭ ದಿನ ಸರ್ವರಿಗೂ ಶುಭವಾಗಲಿ. ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಕಾರ್ತಿಕ ಸೋಮವಾರ ಶಿವಮಂದಿರಗಳಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ, ಪೂಜೆ, ಪುನಸ್ಕಾರ. ಹಬ್ಬ, ರುದ್ರಾಭಿಷೇಕ ಅಂತೂ ನೋಡಲಿಕ್ಕೆ 2 ಕಣ್ಣುಗಳ ಸಾಲಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಶಿವ ಸಾನ್ನಿಧ್ಯದಲ್ಲಿ ಶಿವನಿಗೆ ನಡೆಯುವಂಥ ಅನುಷ್ಠಾನಗಳನ್ನು ಇವತ್ತು ವಿಶೇಷವಾಗಿರ್ತಕ್ಕಂಥ ಶಿವ ದೇವಾಲಯದಲ್ಲಿ, ಅಂದರೆ ಶಿವನ ದೇವಾಲಯಗಳಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ, ಪಂಚಾಮೃತ, ಜೊತೆಗೆ ಆ ರುದ್ರಾಭಿಷೇಕ, ರುದ್ರದಲ್ಲೂ ರುದ್ರ ಶ್ರೀಸೂಕ್ತ, ಪುರುಷ ಸೂಕ್ತ, ರುದ್ರ ಚಮೆ, ಇದೆಲ್ಲವೂ ಸಹಿತ ಭಾಳ ವಿಶೇಷವಾಗಿ ನಡೆಯುತ್ತೆ. ಇನ್ನು ಸ್ವಾಮಿಗೆ ನಡಿಬಹುದಾದಂತಹ ಭಸ್ಮಾಭಿಷೇಕ, ಭಸ್ಮಾರ್ಚನೆ, ಜೊತೆಗೆ ಬಿಲ್ವಾರ್ಚನೆ, ಬಿಲ್ವಾಭಿಷೇಕ, ನವರತ್ನಗಳಿಂದ ನೋಡಲಿಕ್ಕೆ 2 ಕಣ್ಗಳ ಸಾಲಲ್ಲ. ದೇವಾಲಯದ ಮಂಟಪವನ್ನು, ದೇವಾಲಯದಲ್ಲಿ ಎಲ್ಲೆಲ್ಲೂ ಸಹಿತ ಹಚ್ಚಿರುವಂತಹ ದೀಪಗಳ ಸಾಲು ಇವತ್ತು ಶಿವಾಲಯದಲ್ಲಿ. ಯಾಕೆಂದರೆ ಕಾರ್ತಿಕ ಮಾಸದ ದಿನಗಳಲ್ಲಿ ಒಂದೊಂದು ದಿನವೂ ಸಹಿತ ದೀಪಗಳನ್ನು ಹಚ್ಚಿ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ತಕ್ಕಂತಹ ದಿನ. ಇಂತಹ ಕಾರ್ತಿಕ ದೀಪೋತ್ಸವಗಳು
ರಾಜ್ಯದಾದ್ಯಂತ ದೇಶದಾದ್ಯಂತ ಇರತಕ್ಕಂಥ ಶಿವಾಲಯಗಳಲ್ಲಿ ಬಹಳಷ್ಟು ವಿಶೇಷವಾಗಿ ನಡೆಯುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮೊದಲುಕೊಂಡು ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ, ಕಾಶಿಯಲ್ಲೂ ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ, ಹರಿದ್ವಾರಲ್ಲೂ ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಎಲ್ಲೆಲ್ಲಿ ಶಿವಧ್ಯಾನ ಇದೆಯೋ, ಎಲ್ಲೆಲ್ಲಿ ಶಿವನ ಆರಾಧನೆಗಳಿದೆಯೋ, ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಗಳಲ್ಲಿದೆಯೋ, ಕೈಲಾಸದಿಂದ ಹಿಡಿದು ಮಾನಸ ಸರೋವರ ತನಕ, ಜೊತೆಗೆ ಕೇದಾರಿಂದ ಹಿಡಿದು ಹರಿದ್ವಾರ ಋಷಿಕೇಶ್ ತನಕ ಪ್ರತಿಯೊಂದು ಸಾನ್ನಿಧ್ಯಗಳು ಶಿವ ಸಾನ್ನಿಧ್ಯಗಳಲ್ಲಿ ವಿಶೇಷವಾದ ಪೂಜಾನುಷ್ಠಾನ ಇದೆ. ಇಂತಹ ಕಾರ್ತಿಕ ಮಾಸ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕು ತರಲಿ. ಇನ್ನು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಇದೇ ಕಾರ್ತಿಕ ಮಾಸದಲ್ಲೇ ಒಬ್ಬ ವರನಟ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮೆಲ್ಲರ ಪ್ರೀತಿ ಹೃದಯವನ್ನು ಸಂಪಾದನೆ ಮಾಡಿಕೊಂಡಿರತಕ್ಕಂಥ ಒಬ್ಬ ನಟ, ಜೊತೆಗೆ ಕೇಂದ್ರದಲ್ಲೂ ಹಾಗೂ ರಾಜ್ಯದಲ್ಲೂ ಸಹಿತ ತಮ್ಮ ಸಚಿವ ಸ್ಥಾನದಲ್ಲಿ ಒಂದಷ್ಟು ವಿಶೇಷತೆಗಳನ್ನು ಮಾಡಿರ್ತಕ್ಕಂಥವ್ರು, ಎಲ್ಲರ ಮನ ಗೆದ್ದಿರತಕ್ಕಂಥವ್ರು ಡಾಕ್ಟರ್ ಅಂಬರೀಷ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ. ಜೊತೆಗೆ ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂಥ ಶಕ್ತಿ ಸಾಂಬ ಸದಾಶಿವನಿಗೆ ದಯಪಾಲಿಸಬೇಕಾಗಿದೆ. ಯಾಕೆಂದರೆ ಭಗವಂತ ಆತನ ಕೃಪಾಶೀರ್ವಾದ ಇದ್ದರೆ ಎಲ್ಲವೂ ಸಹಿತ ಶುಭವಾಗಲಿ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತನ್ನದೇ ಆದಂತಹ ಜವಾಬ್ದಾರಿ, ತನಗಿರ್ತಕ್ಕಂಥ ವಿದ್ಯೆ, ತನ್ನ ಜ್ಞಾನ, ತನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಅಥವಾ ತನ್ನ ಹಿರಿಯರ ಆಶೀರ್ವಾದದಿಂದ ತನ್ನ ನಡವಳಿಕೆಗಳನ್ನು ಸಮಾಜಕ್ಕೆ ಬೇಕಾಗುವಂಥ ರೀತಿ, ತನ್ನ ಸ್ವಾರ್ಥ ಬದುಕು ಏನೇ ಇದ್ದರೂ ಸಮಾಜಕ್ಕೆ ಒಬ್ಬ ಒಳ್ಳೆ ಮನುಷ್ಯನಾಗಿ, ಒಳ್ಳೆ ವ್ಯಕ್ತಿಯಾಗಿ, ಸಮಾಜದ ಕಣ್ಮಣಿಯಾಗಿ, ಸಮಾಜದಲ್ಲಿರ್ತಕ್ಕಂಥ ಅವರ ನೋವಿಗೆ ಸ್ಪಂದಿಸುವಂಥ ಗುಣ ಯಾರಿಗೇ ಇದ್ದರೂ ಅವರೊಂದು ಮೇರು ಶಿಖರ ಥರ ಆಗ್ತಾರೆ. ಅಂತಹ ಗುಣಗಳನ್ನು ಉಳ್ಳಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದರಿಂದ ಚಿತ್ರರಂಗ ಇರಲಿ, ಹಾಗೆ ಅವರ ಅಭಿಮಾನಿ ದೇವರುಗಳು, ಜೊತೆಗೆ ಅವರಲ್ಲಿರ್ತಕ್ಕಂತಹ ಗುಣಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವನ ಹೀಗೇ ಬರಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ಎಷ್ಟೋ ದೇವರುಗಳು, ಎಷ್ಟೋ ಅಭಿಮಾನಿ ದೇವರುಗಳಿದ್ದಾರೆ. ಅವರೆಲ್ಲರ ಮನಸ್ಸಲ್ಲಿ ಇವತ್ತು ನೋವಿದೆ. ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಬಾಲ್ಯದಿಂದ ನಮ್ಮ ಜೊತೆಯಲ್ಲಿದ್ದು ಇವತ್ತು ನಮ್ಮೊಂದಿಗಿಲ್ಲ ಅಂದರೆ ಅವರ ಬಾಲ್ಯ ಸ್ನೇಹಿತರು, ಅವರ ಸ್ನೇಹಿತರಿಗೂ ಸಹಿತ ಅಷ್ಟೇ ನೋವಿರುತ್ತೆ. ನಿನ್ನೆ ಇಡೀ ಚಿತ್ರರಂಗ ಎಲ್ಲ ಮಾಧ್ಯಮಗಳಲ್ಲೂ ನೋಡುತ್ತಿದ್ವಿ ನಾವು. ಇಡೀ ಚಿತ್ರರಂಗನೇ ಆ ಒಂದು ಕಡೆ ಸೇರಿತ್ತು. ಜನಸಾಗರ ಅಂತೂ ಹಬ್ಬ ಹೇಳಿ ಸಾರದು, ಅಷ್ಟು ಜನಸಾಗರ ಇದೆ. ಹಾಗೆ ಇವತ್ತಿನ ದಿವಸ ನಾವು ಆ ವ್ಯಕ್ತಿಯನ್ನು ಇಲ್ಲಿವರೆಗೂ ನೋಡಿರಬಹುದು, ಆದರೆ ಇವತ್ತು ಇನ್ನು ಮುಂದಕ್ಕೆ ನೋಡೋದು ಬಹಳ ಕಷ್ಟ ಆಗಿಬಿಡುತ್ತೆ. ಅಂದರೆ ಈ ದೇಹದಿಂದ ಒಳಗಿರ್ತಕ್ಕಂತಹ ಜೀವಾತ್ಮ, ಜೀವಪಕ್ಷಿ, ಆ ಪಕ್ಷಿ ಪ್ರಾಣಪಕ್ಷಿ ಎಂಬತಕ್ಕಂಥದ್ದು ಹಾರಿ ಹೊರಟ್ರೆ ಈ ದೇಹಕ್ಕೆ ಒಂದಿಷ್ಟು ಕಾಲ ಮಾತ್ರನೇ. ಅದಾದ ನಂತರ ಯಾವಾಗ, ಹೇಗೆ, ಇಲ್ಲಿ ಶುರುವಾಗ್ಬಿಡತ್ತೆ. ಏನೇ ಆದರೂ ಅಂಬರೀಷ್ ಅವರು ಪ್ರತಿಯೊಬ್ಬರ ಹೃದಯದಲ್ಲೂ ಚಿರವಾಗಿ ನಿಂತು ಪ್ರತಿಯೊಬ್ಬರ ಕಣ್ಗಳಲ್ಲೂ ಕಾಣುವಂತಹ ಒಬ್ಬ ವ್ಯಕ್ತಿಯಾಗಿ ಪ್ರತಿಯೊಬ್ಬರಲ್ಲೂ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿರ್ತಕ್ಕಂಥವರಿದ್ದರು. ಅದರಿಂದ ಅವರ ಮೇಲೆ ಅಷ್ಟು ವಿಶ್ವಾಸ, ಅಷ್ಟು ಪ್ರೀತಿ, ಅಷ್ಟೊಂದು ನಂಬಿಕೆ, ಜೊತೆಗೆ ಅಂಥ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡ್ವಲ್ಲ ಅಂತಕ್ಕಂಥದ್ರ ಮನಸ್ಸಿಗೆ ನೋವು ಪ್ರತಿಯೊಬ್ಬರ ಕುಟುಂಬದಲ್ಲೂ ಇದೆ. ಆ ಕುಟುಂಬಕ್ಕೆ, ಅಂಬರೀಷ್ ಮತ್ತು ಅವರ ಪರಿವಾರದ ಆ ಕುಟುಂಬಕ್ಕೆ ಭಗವಂತನ ಒಂದು ಅನುಗ್ರಹ ಇರಲಿ. ಆ ನೋವನ್ನು ಭರಿಸುವಂಥ ಶಕ್ತಿ ಅವ್ರ ಮಗನಿಗೂ, ಅವ್ರ ಶ್ರೀಮತಿಯವ್ರಿಗೂ ಕೊಡಲಿ. ಹಾಗೆ ಎಲ್ಲ ಅವರ ಅಭಿಮಾನಿ ದೇವರಿಗೂ, ಯಾಕೆಂದರೆ ಈ ಅವರ ಅಭಿಮಾನ ಅಂತಕ್ಕಂಥದ್ದು ಎಲ್ಲರ ಮೇಲೂ ಇತ್ತು, ಎಲ್ಲ ರಂಗದಲ್ಲಿರ್ತಕ್ಕಂಥವರಿದ್ದರು. ಹಾಗಾಗಿ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ ಮತ್ತು ಒಂದಷ್ಟು ಸಾಂಸ್ಕೃತಿಕ ವಿಚಾರದಲ್ಲಿ ಮತ್ತು ಚಿತ್ರರಂಗದಲ್ಲಿ ಅವ್ರನ್ನ ಒಂದು ಕಲೆ ಅಂತಕ್ಕಂಥದ್ದನ್ನು ಹೆಚ್ಚಿನಾದ ರೀತಿ ಕಲಾ ಸರಸ್ವತಿನ ಆರಾಧನೆ ಮಾಡ್ತಿದ್ದರಿಂದ ಅವರು ಆ ಒಂದು ಆಸ್ಥಾನಕ್ಕೆ ಬಂದು ನಿಲ್ಲಬೇಕಾದಂಥ ಒಂದು ಅವಕಾಶಗಳು. ಅದರಿಂದ ಅಗಲಿರ್ತಕ್ಕಂಥ ಆ ಮಹಾಚೇತನಕ್ಕೆ, ಆತನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವೆಲ್ಲರೂ ಒಮ್ಮೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಒಳ್ಳೆಯದಾಗಲಿ. ಹಾಗೆ ಕಾರ್ತಿಕ ಮಾಸದ ಈ ಒಂದು ಸೋಮವಾರ, ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಕಾರ್ತಿಕ ಸೋಮವಾರ, ಸಾಂಬ ಸದಾಶಿವರ ಅನುಗ್ರಹ ಅವರ ಮತ್ತು ಅವರ ಪರಿವಾರಕ್ಕೆ, ಅವರ ಕುಟುಂಬಕ್ಕೆ ಇರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇವತ್ತು ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಸಹಿತ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಸಹಿತ ಇವತ್ತು ಶಿವಮಂದಿರಕ್ಕೆ ಹೋಗಿ ಬರೋದರಲ್ಲಿ ಖಂಡಿತ ತಪ್ಪಿಲ್ಲ. ಶಿವಮಂದಿರಕ್ಕೆ ಹೋಗಿ ಬನ್ನಿ, ಶಿವನ ಆರಾಧನೆ ಮಾಡಿ. ಜೊತೆಗೆ ಕಾರ್ತಿಕ ಮಾಸ, ಎಷ್ಟೋ ಜನ ಕಾರ್ತಿಕ ಮಾಸ ಬಂತು ಅಂದರೆ ಒಂದಷ್ಟು ಜನ ಉಪವಾಸ ಮಾಡೋರಿದ್ದಾರೆ, ಉಪವಾಸ ಮಾಡಿ ಶಿವನ ಮೆಚ್ಚಿಸ್ತಕ್ಕಂಥವ್ರಿದ್ದಾರೆ. ಉಪವಾಸ ಬೇಡಪ್ಪ ಭಗವಂತ, ನೀನು ಕೊಟ್ಟಿರ್ತಕ್ಕಂಥ ಅನ್ನಪ್ರಸಾದ ನಾನು ಯಾಕೆ ಬಿಡಲಿ ಅಂಥೇಳಿ ಲಕ್ಷಣವಾಗಿ ಊಟ ಮಾಡಿ ಅನಂತರ ಶಿವಧ್ಯಾನ ಮಾಡ್ತಕ್ಕಂಥವ್ರಿದ್ದಾರೆ, ಶಿವ ದೀಪೋತ್ಸವ ಮಾಡ್ತಕ್ಕಂಥವ್ರಿದ್ದಾರೆ, ಪಕ್ಷಿ ದೀಪ ಮಾಡ್ತಕ್ಕಂಥವ್ರಿದ್ದಾರೆ, ಅಥವಾ ದೇವಾಲಯಗಳಲ್ಲಿ ದೀಪವನ್ನು ಆರಾಧನೆ ಮಾಡಿ 1008, 108 ಅಥವಾ 1,00,000 ದೀಪೋತ್ಸವ ಮಾಡ್ತಕ್ಕಂಥವ್ರಿದ್ದಾರೆ. ಒಟ್ಟಾರೆ ದೀಪವನ್ನು ಹಚ್ಚಿದಾಗ ಬರೀ ನಮ್ಮ ಜೀವನ ಬೆಳಕು ಮಾತ್ರ ಅಲ್ಲ, ನೊಂದಿರ್ತಕ್ಕಂಥವ್ರ ಬೆಳಕು, ಅವರ ಕಷ್ಟಗಳು ದೂರ ಆಗಬೇಕು, ಹಾಗೆ ಜಗತ್ತಿನ ಕತ್ತಲು ಹೊಡೆದೋಡಿಸಬೇಕು. ಅಂತಹ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಚಿಂತನೆ ಆಗ್ತಾ ಇರಬೇಕು. ಈ ಸೃಷ್ಟಿನಲ್ಲಿ ಯಾರೇ ಆದರೂ ಸಹಿತ ಬರೋದು ಹೋಗೋದು ಸಹಜವೇ, ಆದರೆ ಇದ್ದ 3 ದಿನಗಳ ಬದುಕಲ್ಲಿ ಆ 3 ದಿನ ಬದುಕು ಸಾಧ್ಯವಾದಷ್ಟು ಸಾರ್ಥಕತೆಯ ನಾವು ಬದುಕಬೇಕು. ಆ ಸಾರ್ಥಕತೆಯ ಬದುಕನ್ನು ನಾವು ಬದುಕಬೇಕಾದ್ರೆ ಸಮಾಜಕ್ಕೆ ಬೇಕಾಗುವಂತಹ ಒಬ್ಬ ವ್ಯಕ್ತಿಯಾಗಿ, ಅಥವಾ ತನ್ನ ವಾಸ್ತುಗುಣಕ್ಕೆ ಯಾವುದೇ ನ್ಯೂನ್ಯತೆಗಳಿಲ್ದಿರ
ತನ್ನಲ್ಲಿರ್ತಕ್ಕಂಥ ಶಕ್ತಿ ಚೈತನ್ಯದಿಂದ ಬೆಳಕಾಗಿ ನಿಲ್ಲುವಂತಹದ್ದು ಬಹಳ ಮುಖ್ಯ. ಆದರೆ ಇದೆಲ್ಲ ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ಅಥವಾ ಯಾವ ಕಾಲಕ್ಕೆ ಬರುತ್ತೆ? ವ್ಯಕ್ತಿ ತಾನು ನಡೆಯುವಂಥ ಹಾದಿನಲ್ಲಿ ತನಗೆಷ್ಟೇ ಕಲ್ಲು ಮುಳ್ಳು ಸಿಕ್ಕಿದ್ರು ಸಹಿತ ಇನ್ನೊಬ್ಬರ ಜೀವನಕ್ಕೆ ಕಲ್ಲು ಮುಳ್ಳು ಸಿಗೋ ಥರ ಮಾಡಬಾರ್ದು. ಹಾಗೆ ತನಗಿರ್ತಕ್ಕಂತಹ ನೋವುಗಳನ್ನು ಮತ್ತೊಬ್ಬರ ಬಗ್ಗೆ ನೋವನ್ನು ಹಂಚ್ಕೊಳ್ಳೋದಕ್ಕಿಂತ ತನ್ನ ಸುಖಕ್ಕಷ್ಟೇ ನೀವು ಭಾಗಿಯಾಗಿ ಅನ್ನುವಂತಹ ಮನಸ್ಥಿತಿ ತನಗಿರಬೇಕು. ಆದರೆ ಜೊತೆಲಿರ್ತಕ್ಕಂಥವ್ರು ಕಷ್ಟ ಸುಖಕ್ಕೂ ನಾವು ಇದ್ದೀವಿ ಅನ್ನುವಂಥ ಗುಣ ಜೊತೆಲಿರ್ತಕ್ಕಂಥವ್ರಲ್ಲಿರಬೇಕು. ಏನೇ ಆದರೂ ಇವತ್ತಿನ ದಿವಸ ಕಾರ್ತೀಕ ಮಾಸದ ಒಂದೊಂದು ದಿನವೂ ಸಹಿತ ಬಹಳ ವಿಶೇಷ ಅಂತ ಈಗಾಗಲೇ ಸಾಕಷ್ಟು ಬಾರಿ ತಿಳಿಸಿದ್ದೀನಿ ನಾನು. ಹಾಗೆ ಕಾರ್ತೀಕ ಮಾಸದ ಅನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡಿ, ಇವತ್ತು ಸಾಧ್ಯವಾದರೆ ಒಂದಿಷ್ಟು ಹಾಲನ್ನು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು, ಈಗಾಗಲೇ ಸ್ನಾನ ಮಾಡಿದರೆ ಪುನಃ ಸ್ನಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಕಾರ್ತೀಕ ಸೋಮವಾರ ತಲೆಗೆ ಸ್ನಾನ ಮಾಡಿರ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನದಿ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಎಷ್ಟೋ ಜನ ಪುಣ್ಯಕ್ಷೇತ್ರಗಳಿಗೆ ಹೊರಟ್ರೆ ಅಲ್ಲಿ ನೀವು ರೂಮುಗಳಲ್ಲೇ ಸ್ನಾನ ಮಾಡಿಬಿಡ್ತೀರಿ. ರೂಮುಗಳಲ್ಲಿ ಸ್ನಾನ ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಪುಣ್ಯಕ್ಷೇತ್ರ ಅಂದಾಗ ಹರಿಯುವ ನೀರಲ್ಲಿ ಒಂದು ಸಾನ್ನಿಧ್ಯ ಇರುತ್ತೆ, ಶಕ್ತಿ ಇರುತ್ತೆ. ಆ ಹರಿಯುವ ನೀರಲ್ಲಿ ಸ್ನಾನ ಮಾಡಿ ಅಲ್ಲಿ ದೇವರ ದರ್ಶನಕ್ಕೆ ಹೊರಡ್ತಕ್ಕಂಥದ್ದು ವಿಶೇಷವಾಗಿರುತ್ತೆ. ವಿಚಾರಗಳು ಇವತ್ತು ಸಾಕಷ್ಟು ಇದೆ, ಕೂತ್ಕೊಳ್ಳಿ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಆಗಲೇ ಕಾರ್ತಿಕ ಮಾಸದ ವಿಶೇಷತೆ ಹೇಳ್ತಾ ಇದ್ರಿ, ಜೊತೆಗೆ ಪಂಚಾಂಗ ಶ್ರವಣ ಕೂಡ ಮಾಡೋಣವಾ? ಖಂಡಿತಮ್ಮ. ಕಾರ್ತಿಕ ಮಾಸದ ವಿಶೇಷತೆಗಳು ಜೊತೆಗೆ ಪಂಚಾಂಗ ಶ್ರವಣ, ದರ್ಪಣಾಂಜನ, 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂತಹ ಭವಿಷ್ಯತ್ತು, ಇನ್ನು ನಮ್ಮ ಮಹರ್ಷಿ ಧರ್ಮಯಾತ್ರೆ ಅಂತೂ ರಾಜ್ಯದಲ್ಲಿ ಪ್ರತಿ ಡಿಸ್ಟಿಕ್ಕು ತಾಲೂಕುಗಳಿಗೆ ಓಡಾಡಬೇಕು. ಮಹರ್ಷಿ ಧರ್ಮಯಾತ್ರೆಯಲ್ಲಿ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಈ ಒಂದು ತೀರ್ಮಾನಕ್ಕೆ ಬಂದ್ವಿ. ಶ್ರೀ ವಿಷ್ಣು ದಶಾವತಾರ ಅದೇ ಸಮಯಕ್ಕೆ ನೀವೆಲ್ಲ ನೋಡ್ತಿರ್ತಕ್ಕಂಥ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಶೇಷತೆಗಳನ್ನು ಸಹಿತ ನಿಮಗೆ ತಿಳಿಸಬೇಕು ಎಂಬತಕ್ಕಂಥದ್ದು ಇದೇ ಸಂಕಲ್ಪದಲ್ಲಿ ಒಂದು ಸಂಕಲ್ಪ ಆಯಿತು. ಆ ಸಂಕಲ್ಪವನ್ನು ಹೊತ್ತು ನಮ್ಮ ಪ್ರಯಾಣ ದಾವಣಗೆರೆ ಆಯಿತು, ಹಾಗೆ ಹಾಸನ ಆಯಿತು, ಮೈಸೂರು ಆಯಿತು, ಬೆಂಗಳೂರು ಆಯಿತು, ಇನ್ನು ಗದಗ ಕ್ಷೇತ್ರದಲ್ಲಾಯಿತು. ಒಂದೊಂದು ಕ್ಷೇತ್ರದಲ್ಲೂ ಸಹಿತ ಒಂದಕ್ಕಿಂತ ಒಂದು ವಿಭಿನ್ನ ರೀತಿ ಆಯಿತು, ಬಹಳ ವಿಶೇಷವಾಗಿ ನಡೆಯಿತು. ಒಂದು ಆಲೋಚನೆ ನಮಗಿತ್ತು, ಮೈಸೂರು ಅನ್ನೋದು ಹೇಗಪ್ಪ ಅಂತ. ಆದರೆ ಮೈಸೂರಲ್ಲಿ ಬಹಳ ವಿಶೇಷವಾಗಿತ್ತು, ವಿಜೃಂಭಣೆ ಆಗಾಯಿತು. ಅದನ್ನು ಸಹಿತ ತಾವು ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡಿದ್ರಿ. ಹಾಸನ ಆಯಿತು, ದಾವಣಗೆರೆ ಆಯಿತು, ಮೈಸೂರು ಆಯಿತು, ಬೆಂಗಳೂರು ಚಾಮರಾಜಪೇಟೆ ಆಯಿತು. ಇನ್ನು ಗದಗ ಕ್ಷೇತ್ರ ಸಹಿತ ಅಷ್ಟೇ ವಿಶೇಷವಾಗಿ ನಡೆಯಿತು. ಗದಗಲ್ಲಿರ್ತಕ್ಕಂಥ ಅಲ್ಲಿನ ಅಭಿಮಾನಿ ದೇವರುಗಳು ಬರೀ ನಮ್ಮ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟಂಥ ಕರೆಗೇನೆ ಅಲ್ಲಿರ್ತಕ್ಕಂಥ ನಾವು ಏನೊಂದು ಆಡಿಟೋರಿಯಂ ಮತ್ತು ಒಂದು ತುಂಬ ದೊಡ್ಡದಾದಂಥ ಒಂದು ಬೃಹತ್ ವೇದಿಕೆ ಇತ್ತು, ಆ ವೇದಿಕೆ ತುಂಬಿ ತುಳುಕ್ತಾ ಇತ್ತು. ಒಟ್ಟಾರೆ ಧರ್ಮ ಸೂಕ್ಷ್ಮಗಳನ್ನು, ಧರ್ಮ ವಿಜಯತೆಯನ್ನು, ಧರ್ಮದ ರಥತೆಯರನ್ನು ಎಳಿಲಿಕ್ಕಾಗಿ, ಧರ್ಮದ ವಿಜಯ ಯಾತ್ರೆಯನ್ನು ನೋಡಲಿಕ್ಕಾಗಿ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಬಂದದ್ದು ಸಾಕ್ಷಿ ಆಯಿತು. ಇನ್ನು ಅದಾದ ನಂತರ ಇನ್ನೊಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಧರ್ಮದ ಹೆಸರಲ್ಲಿ ಏನಾದರೂ ಒಂದಿಷ್ಟು ಅವಘಡಗಳಾದರೆ ಅದು ಮುಂಚೂಣಿಯಲ್ಲಿ ನಿಂತು ನನ್ನ ಧರ್ಮ ಉಳಿಬೇಕು ಅಂತ ಹೋರಾಡ್ತಕ್ಕಂಥ ಏಕೈಕ ಕ್ಷೇತ್ರ ಅಂದರೆ ಅದು ಶಿವಮೊಗ್ಗ ಕ್ಷೇತ್ರ. ಅದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತಿಗೂ ಧರ್ಮದಲ್ಲಿ ಏನಾದರೂ ಒಂದಿಷ್ಟು ವ್ಯತ್ಯಾಸ ಆಗ್ತಾ ಇದೆ ಅಥವಾ ಧರ್ಮಕ್ಕೆ ಏನಾದರೂ ಧಕ್ಕೆ ಉಂಟಾಗುತ್ತೆ ಅಂದರೆ ಮೊದಲು ಎದ್ದು ನಿಂತ್ಕೊಳ್ಳೋದು ಶಿವಮೊಗ್ಗ ಕ್ಷೇತ್ರ. ಅಲ್ಲಿರ್ತಕ್ಕಂತಹ ಅಭಿಮಾನಿ ದೇವರುಗಳು ಆಗಿದ್ದಾರೆ. ಏನೇ ಆದರೂ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿ ಆ ಒಂದು ಶಕ್ತಿ ಅಲ್ಲಿದೆ. ಇದರಲ್ಲಿರ್ತಕ್ಕಂತಹ ವಿಶೇಷತೆಗಳೇ ಸಾಕಷ್ಟು. ಹಾಗಾಗಿ ಶಿವಮೊಗ್ಗ ಈ ಹಿಂದೆನೂ ನಾನೊಂದು ಸತಿ ಬಂದು ಹೋಗಿದ್ದು, ಒಂದು ಸರ್ತಿ ಅಲ್ಲ, ಈಗಾಗಲೇ 1-2-3 ಸತಿ ಬಂದಾಯಿತು. ಇನ್ನು ಅದರ ಮಧ್ಯದಲ್ಲಿ ಈ ಬಾರಿ ಬರ್ತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿದೆ. ಮಹರ್ಷಿ ಧರ್ಮಯಾತ್ರೆ ಜೊತೆಗೆ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಚಾರಗಳನ್ನು ನಿಮಗೆ ಹೇಳುವಂಥದ್ದು. ಈ ಒಂದು ಶಿವಮೊಗ್ಗ ಕ್ಷೇತ್ರದಲ್ಲಿ ನಡೆಯುವಂತಹ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಆ ಭಾಗದಲ್ಲಿ ಸಿಗುವಂಥ ವನಸರಿ, ಆ ಭಾಗದಲ್ಲಿ ಅಂದರೆ ಶಿವಮೊಗ್ಗ ಸುತ್ತಮುತ್ತ ಭಾಗಗಳಲ್ಲಿ ಸಿಗುವಂಥ ಒಂದು ವನಸರಿಯನ್ನು ಆಲೋಚನೆ ಮಾಡಿ ಆ ವನಸರಿಗೆ ಸಂಬಂಧಪಟ್ಟಂಥ ರೀತಿ ಒಂದು ತಂತ್ರಸಾರವನ್ನು ಹೇಳಬೇಕು ಎಂಬತಕ್ಕಂಥದ್ದು ಒಂದು ಸಂಕಲ್ಪ ನಮ್ಮಲ್ಲಿದೆ. ಅದನ್ನು ಸದ್ಯದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಎಲ್ಲಿ ಏನು ಯಾವಾಗ ಅದೆಲ್ಲ ಈಗಾಗಲೇ ನಿಮಗೆ ತಿಳಿಸಿದ್ದೀವಿ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಪುನಃ ಅದನ್ನು ಮುಂದುವರಿಸ್ತಾ ಹೋಗ್ತೀನಿ. ಆದರೆ ಇವತ್ತು ಕಾರ್ತಿಕ ಮಾಸದ ಈ ಶುಭ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಹಾಗೆ ನಮ್ಮನ್ನು ಅಗಲಿರ್ತಕ್ಕಂತಹ ನಾಯಕ ಅಂದರೂ ತಪ್ಪಲ್ಲ, ಒಬ್ಬ ಕಲಾವಿದ ಅಂದರೂ ತಪ್ಪಲ್ಲ, ಅಥವಾ ಸಾಂತ್ವನದ ನುಡಿ ಹೇಳಿ ಮನೆಯ ಯಜಮಾನ ಅಂದರೂ ತಪ್ಪಲ್ಲ. ಯಾಕೆಂದರೆ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿರ್ತಕ್ಕಂಥದ್ದು. ಚಿತ್ರರಂಗದಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನಾದರೂ ಆ ಸಮಸ್ಯೆ ಇಲ್ಲಿ ತನಕ ಹತ್ತಲಿ ನೋಡೋಣ. ಕಡೆಯದಾಗಿ ಒಮ್ಮೆ ಈತ ಬಂದು ಒಳಗೆ ಕೂತ್ಕೊಂಡು ಪ್ರವೇಶ ಮಾಡಿ ಆ ಸಮಸ್ಯೆ ಏನು ಸಮಸ್ಯೆ ಇದು ಅಂತ ಯೋಚನೆ ಮಾಡಿದ್ರೆ ಸಮಸ್ಯೆಗೆ ಅಲ್ಲೇ ಒಂದು ಫುಲ್ ಸ್ಟಾಪ್ ಬಿತ್ತು. ಅಂತಹ ಒಂದು ಕಲೆ, ಅಂತಹ ಒಂದು ಜ್ಞಾನ, ಅಂತಹ ಒಂದು ಯಜಮಾನತ್ವ ಅಂತಕ್ಕಂಥದ್ದು ಅಂಬರೀಷ್ ಅವರಿಗಿತ್ತು. ಇವತ್ತು ಅಂಬರೀಷ್ ಅವರ ನೆನಪು ಮಾತ್ರ. ನೋಡಿ ಅವರ ನೆನಪುಗಳನ್ನು.
ಈಗ ನೋಡಿದ್ದು ಅಂಬಿಯ ಚರಿತ್ರೆ. ಆದರೆ ಅದೇ ಅಂಬರೀಷ್ ಅವರು ಪಾಂಡುಪುರದಲ್ಲಿ ನಡೆದಂತಹ ಬಸ್ಸಿನ ದುರಂತ, ವಿಧಿ ಯಾರನ್ನು ಬಿಟ್ಟತ್ತು, ಹೇಗೆ ನಡೆದತ್ತು, ಅಬ್ಬಾ ಅದು ನೋಡೋದೇ ಒಂಥರ ಬಾಧೆ ಆಗ್ತಾ ಇದೆ. ಅಂಬರೀಷ್ ಅವರು ಈ ಒಂದು ವಿಚಾರವಾಗೂ ಸಹಿತ ಅವರು ಧ್ವನಿ ಎತ್ತಿದ್ರು, ಮಾತಾಡಿದ್ರು. ಏನಪ್ಪ ಈ ಭಾಗದಲ್ಲಿ ಹೀಗೆ ಆಗೋಯ್ತಲ್ಲ, ಇಷ್ಟು ಜನ ಸಂಸಾರ ಹಾಳಾಯ್ತಲ್ಲ, ಇಷ್ಟು ಜನ ನೋವಲ್ಲಿ ಬಿದ್ದಿದ್ದಾರಲ್ಲ, ಮಕ್ಕಳು ಮರಿ ದೊಡ್ಡವರು ಚಿಕ್ಕವರು ಎಲ್ಲ ಒಂದು ಒಟ್ಟಿಗೆ ಹೊರಟು ಬಿಟ್ರಲ್ಲ. ಈ ನೋವಿನ ಬಗ್ಗೆ ಸಹಿತ ಅವರು ಧ್ವನಿ ಎತ್ತಿದ್ರು. ಹಾಗೆ ಅಲ್ಲಿ ನೊಂದಿರ್ತಕ್ಕಂತಹ ಕುಟುಂಬಗಳು ಸಾಕಷ್ಟು ಇದೆ. ವಿಧಿ ವಿಪರ್ಯಾಸ, ಜವರಾಯ ಮನೆ ಬಾಗಿಲಿಗೆ ಬಂದುಬಿಟ್ರೆ ಯಾರನ್ನೂ ಬಿಡೋದಿಲ್ಲ. ಭಗವಂತ ಒಂದೊಂದು ಸಾವಿನ ಕಡೆ ಕ್ಷಣವನ್ನು ಹೇಗೆ ಬರೆದಿದ್ದಾನೋ ಯಾರಿಗೂ ಗೊತ್ತಿಲ್ಲ. ನೋಡಿ, ಸಾಮೂಹಿಕವಾಗಿ ಒಂದೇ ಮಾರ್ಗದಲ್ಲಿ ಪಾಂಡುಪುರದ ಹತ್ರ ಈ ಒಂದು ನಾಲೆಗೆ ಉರುಳಿರ್ತಕ್ಕಂಥ ಈ ಬಸ್ಸು, ಅಷ್ಟು ಜನ ಏಕಕಾಲದಲ್ಲೇ ಪ್ರಾಣವನ್ನು ತೆತ್ತಿದ್ದಾರೆ. ಅವರ ಆತ್ಮಕ್ಕೂ ಶಾಂತಿ ಬೇಕಾಗಿದೆ. ಒಟ್ಟಾರೆ ಶಿವನ ಅನುಗ್ರಹ ಎಲ್ಲರ ಮೇಲೂ ಇರಲಿ, ಒಳ್ಳೆಯದಾಗಲಿ. ಅಕಾಲ ಮೃತ್ಯು ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ. ಅಂತಹ ಅಕಾಲ ಮೃತ್ಯುವಿನಿಂದ ದೂರ ಆಗಬೇಕಾದ್ರೆ ರುದ್ರದೇವರನ್ನೇ ಪ್ರಾರ್ಥನೆ ಮಾಡಬೇಕು. ಆ ಪ್ರಳಯ ರುದ್ರದೇವರನ್ನು, ಕಾಶಿಯಲ್ಲಿರ್ತಕ್ಕಂತಹ ಭಗವಂತನ ಅಂದರೆ ಸಾಂಬ ಸದಾಶಿವನ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಹರ ಹರ ಮಹಾದೇವ್, ಆ ಸಾಂಬ ಸದಾಶಿವನ ಆರಾಧನೆಗೆ ಈ ಒಂದು ಕಾರ್ತಿಕ ಮಾಸದ ವಿಶೇಷವಾಗಿರ್ತಕ್ಕಂಥ ದಿನಗಳು. ಕಾರ್ತಿಕ ಮಾಸದ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಸಾಧ್ಯವಾದಷ್ಟು ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ, ಭಗವಂತ ಇಂತಹ ಒಂದು ಅಕಾಲ ಮೃತ್ಯುಗಳು ಸಾಧ್ಯವಾದಷ್ಟು ಪ್ರತಿಯೊಬ್ಬರ ವಾಸ್ತುಗಳಲ್ಲಿ, ಯಾರೊಬ್ಬರ ವಾಸ್ತುಗಳಲ್ಲಿ ಸಹಿತ ಈ ಮೃತ್ಯುದೋಷ ಬರದಿರಲಿ. ಆದರೆ ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು, ಸಾಮೂಹಿಕವಾಗಿ ಬರ್ತಕ್ಕಂಥದ್ದು, ತಾಯಿ ಗರ್ಭದಿಂದ ಹೊರಬಂದ ಮೇಲೆ ಅದಕ್ಕೊಂದು ಕೊನೆ, ಒಂದು ಅಂತ್ಯ ಅಂತ ಇದ್ದೇ ಇರುತ್ತೆ. ಆ ಅಂತ್ಯ ಬರ್ತಕ್ಕಂಥದ್ದು ಒಳ್ಳೆಯ ಮಾರ್ಗದಲ್ಲಿರಲಿನಪ್ಪ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಬೇಕು ಅಷ್ಟೇ. ಯಾಕೆಂದರೆ ಈ ಮಾತಿಗೆ, ಈ ಒಂದು ವಿಚಾರಕ್ಕೆ ಪದಗಳೇ ಸಿಕ್ಕೋದಿಲ್ಲ. ಯಾಕೆಂದರೆ ನೋವು ಅನ್ನೋದು ಎಲ್ಲರ ಮನಸ್ಸಲ್ಲೂ ಆ ತರಹ ಇದೆ. ಎಲ್ಲರಿಗೂ ನೋವು ಉಂಟಾಗಿದೆ. ಒಂದು ಕಡೆ ಒಬ್ಬ ನಟನ ಕಳ್ಕೊಂಡಿದ್ದೀವಿ, ಇನ್ನೊಂದು ಕಡೆ ಒಂದೇ ಬಸ್ಸಲ್ಲಿ ಇಷ್ಟು ಜನ ಪ್ರಯಾಣ ಬೆಳೆಸ್ತಕ್ಕಂತಹ ಎಲ್ಲರೂ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅದರಲ್ಲಿ ಒಂದಿಬ್ಬರೇನೂ ಪಾರಾಗಿದ್ದಾರೆ ಅನಿಸುತ್ತೆ ಬಸ್ಸಲ್ಲಿ. ನೋಡಿ, ಮನುಷ್ಯನಿಗೆ ದೇವ್ರು ಹೇಗೆಲ್ಲ ಒಂದು ಸನ್ನಿವೇಶಗಳು ಎದುರಾಗಿಬಿಡುತ್ತೆ. ನಿಜಕ್ಕೂ ಹೇಳ್ಬೇಕಂದ್ರೆ ಬಹಳ ಘೋರ, ಕೇಳಿಸ್ಕೊಳ್ಳೋದೇ ಕಷ್ಟ. ಹಿಂಗಾಯ್ತಂತೆ ಅಂದರೆ ಅದನ್ನು ಕೇಳಿದ್ರೆ ಎಷ್ಟೋ ಜನಕ್ಕೆ ಎದೆ ಹೊಡೆತ ನಿಂತುಬಿಡುತ್ತೆ. ಆ ಎದೆ ಬಡಿತ ನಿಲ್ಲುವಂತಹದ್ದು ಸಹಿತ ಅಂತಹ ಗಾಬರಿ ಪಡಿಸುವಂಥ ಸನ್ನಿವೇಶಗಳು. ವಿಧಿ ವಿಪರ್ಯಾಸ. ಕೆಲವೊಮ್ಮೆ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲರೂ ಪನಿಷ್ಮೆಂಟ್ ಅನುಭವಿಸ್ಬೇಕಾಗತ್ತೆ. ಚಾಲಕ ಒಂದು ಸ್ವಲ್ಪ ಜಾಗರೂಕತೆ ವಹಿಸ್ಬೋದಾಗಿತ್ತೇನೋ ಅನಿಸುತ್ತೆ. ಏನು ವಹಿಸಿದ್ರು ಎಲ್ಲರ ಡೇಟು, ಆ ಬಸ್ಸಲ್ಲಿ ಪ್ರಯಾಣ ಬೆಳೆಸ್ತಿರ್ತಕ್ಕಂಥ ಅಷ್ಟೂ ಜನದ ಒಂದು ಮುಹೂರ್ತ, ಆ ಕಡೆ ದಿನದ ಆ ಕಡೆ ಕ್ಷಣಗಳು ಅಲ್ಲಿಗೇ ಬಂದು ನಿಂತಿತ್ತೇನೋ. ಹಾಗಾಗಿ ಅವರಷ್ಟು ಜನ ಆ ಒಂದೇ ಬಸ್ಸಲ್ಲಿ ಪ್ರಯಾಣ ಬೆಳೆಸಿದ್ರೇನೋ. ನೋಡಿ, ಕೆಲವೊಮ್ಮೆ ಮಾರ್ಗ ಮಧ್ಯದಲ್ಲಿ ಎಷ್ಟೋ ಈ ಥರ ಆಕ್ಸಿಡೆಂಟ್ಸ್ ನೋಡ್ತಾ ಇರ್ತೀವಿ. ಆಕ್ಸಿಡೆಂಟಲ್ಲಿ ಪ್ರಯಾಣ ಬೆಳೆಸ್ತಕ್ಕಂಥವ್ರು ಅಲ್ಲಿ ಒಬ್ಬರೋ ಇಬ್ಬರೋ ಸಣ್ಣ ಮಕ್ಕಳು, ಸಣ್ಣ ಮಗು ಅದು ಬದುಕೊಂಡ್ಬಿಡುತ್ತೆ. ಜನ್ಮ ಕೊಟ್ಟ ತಂದೆ ತಾಯಿ, ಅವ್ರ ಪರಿವಾರ ಎಲ್ಲರೂ ಸಹಿತ ಕಣ್ಮುಚ್ಚಿಬಿಡ್ತಾರೆ. ಅಥವಾ ಆ ಪರಿವಾರನ ತೂಗ್ಸೋಕ್ಕಾಗದೇ ಇರ್ತಕ್ಕಂಥವ್ರು ಬದುಕೊಳ್ತಾರೆ. ಪರಿವಾರದಲ್ಲಿ ರಾಜನಿಗೆ ಬದುಕಬೇಕಾಗಿರ್ತಕ್ಕಂಥವ್ರು ಕಣ್ಣು ಮುಚ್ಚಿಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ 16, 18, 20 ವರ್ಷ ಅಂದರೆ ಸಾಕು, ಸದ್ಯ ಫ್ಲೆಕ್ಸು ಬ್ಯಾನರ್ಗಳನ್ನು ತೆಗೆದುಬಿಟ್ಟಿದ್ದಾರೆ ಇತ್ತೀಚೆಗೆ. ಅದೊಂದು ಒಳ್ಳೆಯದೇ ಆಯಿತು ಅನಿಸ್ತಾ ಇದೆ. ಯಾಕೆಂದರೆ ಎಲ್ಲೇ ನೋಡಲಿ ಒಂದು ವೈಭವೀಕರಿಸಿರ್ತಕ್ಕಂಥ ಒಂದು ಬ್ಯಾನರ್ ಪಕ್ಕದಲ್ಲಿದ್ದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಫೋಟೋ ಬೀಳ್ತಿತ್ತು. 18 ವರ್ಷ 20 ವರ್ಷದ ಹುಡುಗ, ಇನ್ನೂ ಚಿಕ್ಕ ಹುಡುಗ ಆಗ್ತಾನೆ ಪ್ರಪಂಚನ ಕಣ್ ತೆಗೆದು ನೋಡೋಂಥವ್ನು. ಅಂಥ ಮಕ್ಕಳ ಫೋಟೋನ ಹಾಕಿ ಮತ್ತೆ ಹುಟ್ಟಿ ಬಾ ಅಂತ ಹಾಕ್ತಾಯಿದ್ರು. ಅಂದರೆ ಇಂತಹ ಪರಿಸ್ಥಿತಿ ಎಷ್ಟು ಜನ ತಂದೆ ತಾಯಂದರು ಕಣ್ಣೀರು ಹಾಕ್ತಾಯಿದ್ರು. ಮನೇಲಿರ್ತಕ್ಕಂಥ ಪೋಷಕರು ಹೇಳಿದಾಗ ಅವ್ರ ಮಾತು ಕೇಳೋ ಲೆವೆಲಲ್ಲೂ ಇರಲ್ಲ. ಆದರೆ ಒಂದು ಆಲೋಚನೆ, ಅವನು ಕರೆದಾಗ ನಾವು ಹೋಗಲೇಬೇಕು, ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಈ ವಿಚಾರಕ್ಕೆ ಬಂದರೆ ಕರೆದಾಗ ಹೋಗಬೇಕಾದ್ದು ಧರ್ಮ. ಅದು ಯಾವ್ಯಾವ ಮಾರ್ಗದಲ್ಲಿ, ಯಾವ್ಯಾವ ಕಾಲದಲ್ಲಿ, ಹೇಗೆ, ಯಾವ ಕಾಲ ಹೇಗೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಬಹುಶಃ ಆ ಒಂದು ರೀತಿ ನಾವು ಯೋಚನೆ ಮಾಡಿದ್ರೆ ಈ ಬಸ್ಸಲ್ಲಿದ್ದಂಥ ಇಷ್ಟೂ ಜನ ಪ್ರಯಾಣ ಏಕಕಾಲದಲ್ಲಿ ಅಷ್ಟೂ ಜನ ಪ್ರಾಣವನ್ನು ತೆತ್ತಬೇಕಾದ್ರೆ ಆ ನಾಲೆಯಲ್ಲಿ ಹೊರಡಬೇಕಾದ್ರೆ ಭಗವಂತನೇ ಕಾಪಾಡಬೇಕು ಅವರ ಕುಟುಂಬಗಳಿಗೆ. ಅವ್ರನ್ನ ಅಲ್ಲಿ ಆ ಪರಿವಾರದಲ್ಲಿ, ಯಾವ್ಯಾವ ಪರಿವಾರದಲ್ಲಿ ಆ ಕುಟುಂಬದವರು ಹೊರಟಿದ್ದಾರೋ ಅವರ ಪರಿವಾರದಲ್ಲಿ ಹೋಗಿರ್ತಕ್ಕಂಥವ್ರನ್ನ ನೆನೆಸ್ಕೊಂಡು ಕಣ್ಣೀರು ಹಾಕೋದು ಒಂದಾದರೆ, ಮುಂದಿರ್ತಕ್ಕಂಥವ್ರು ಅವರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ಅವರ ಪರಿವಾರದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು, ಅವ್ರ ಮಕ್ಕಳು ಮರಿ, ಏಕೆಂದರೆ ಪರಿವಾರ ದೊಡ್ಡದಿರುತ್ತೆ, ಆ ಪರಿವಾರದಲ್ಲಿರ್ತಕ್ಕಂಥವ್ರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿ ಸಾಂಬ ಸದಾಶಿವನೇ ಕರುಣಿಸಬೇಕಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಶಿವಧ್ಯಾನವನ್ನೇ ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವಂತ, ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ
ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. 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 ಶ್ರೀ ವಿಳಂಬಿನಾಮ ಸಂವತ್ಸರೇ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ 26/11/2018 ಸೋಮವಾರ ತೃತೀಯ ಉಪರಿ ಚತುರ್ಥಿ. ಇವತ್ತು ತೃತೀಯದ ಮೇಲೆ ಉಪರಿ ಚತುರ್ಥಿ ಇರತಕ್ಕಂಥದ್ದು ಆರಿದ್ರಾ ನಕ್ಷತ್ರ. ಇವತ್ತು ಕಾರ್ತಿಕ ಸೋಮವಾರ, ಸಂಕಷ್ಟಹರ ಮಹಾಗಣಪತಿ ಜೊತೆಗೆ ಕನಕದಾಸ ಜಯಂತಿ. ಇವತ್ತು ಕನಕದಾಸ ಜಯಂತಿ ಇರತಕ್ಕಂಥದ್ದು. ಕನಕದಾಸ ಜಯಂತಿ ಅಂದರೆ ಕನಕದಾಸರು ಹಾಡಿರ್ತಕ್ಕಂಥ ಒಂದೊಂದು ಕೀರ್ತನೆಗಳು, ಒಂದೊಂದು ಇರ್ತಕ್ಕಂತಹ ಕೀರ್ತನೆಗಳಲ್ಲಿ ಶಕ್ತಿ ಇದೆಯಲ್ಲ, ಅಬ್ಬಾ, ಎಂಥ ಒಬ್ಬ ಮನುಷ್ಯನೂ ಸಹಿತ ಅವನಲ್ಲಿ ಎಂತಹ ಒಂದು ದುಷ್ಟಗುಣಗಳಿದ್ದರೂ ಸಹಿತ ಒಂದು ಸಜ್ಜನತೆ ನಡೆಸುವಂಥದ್ದು, ಅವನನ್ನು ಪರಿವರ್ತನೆ ಮಾಡುವಂತಹ ಗುಣ, ಅಂತಹ ಒಂದು ವಾಕ್ಯಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ಕನಕದಾಸರ ಕನಕ ಜಯಂತಿ ಇರ್ತಕ್ಕಂಥದ್ದು, ಕನಕ ಜಯಂತಿ ಆಚರಣೆ ಆಗ್ತಿರತಕ್ಕಂಥದ್ದು. ಇವತ್ತು ಇಂಥ ಒಂದು ನೋವುಗಳ ಸಂಗತಿಗಳೂ ಇದೆ. ಹಾಗೆ ಕನಕದಾಸರ ಜಯಂತಿ ಉತ್ಸವವೂ ಇದೆ. ಕನಕೋತ್ಸವ ಸಹಿತ ಇವತ್ತು ಬಹಳ ವಿಶೇಷ. ಕನಕ ಜಯಂತಿ ಇರತಕ್ಕಂಥದ್ದು ಎಲ್ಲ ಕನಕದಾಸರ ಕನಕ ಜಯಂತಿ ಆಚರಣೆ ಮಾಡ್ತಿರ್ತಕ್ಕಂತಹ ಎಲ್ಲ ಬಾಂಧವರಿಗೂ ಎಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ, ಒಳ್ಳೆಯದಾಗಲಿ. ಭಗವಂತ, ನೋವು ಎಂಬತಕ್ಕಂಥದ್ದು ಹೃದಯ ಮನಸ್ಸಿಗೆ ನೋವೊಂದಾದರೆ ಪದಗಳ ಜೋಡಣೆನೇ ಇಲ್ದಂಗೆ ಹೋಗ್ಬಿಡುತ್ತಂತೆ. ಯಾಕೆ ಅಂದರೆ ಮನುಷ್ಯ ಎಲ್ಲವನ್ನೂ ಸಹಿತ ನೋಡ್ತಿರ್ತಾನೆ, ಎಲ್ಲವೂ ಬೇಕಾಗತ್ತೆ, ಯಾವುದೂ ಬೇಡ ಅಂತ ಅನ್ನೋಕ್ಕಾಗೋದಿಲ್ಲ. ಆದರೆ ಎಲ್ಲ ಬೇಕು ಬೇಡಗಳ ಮಧ್ಯದಲ್ಲಿ ಈ ಕೊನೆ ಎಂಬತಕ್ಕಂಥದ್ದು ಇದೆಯಲ್ಲ, ಈ ಕೊನೆ ಅಂತಂದಾಗ ಆ ಕೊನೆ ಗಳಿಗೆಗಳ ಬಗ್ಗೆ ಒಂದೆರಡು ಮಾತಾಡಿಬಿಟ್ರೆ ಇನ್ನು ಸಾಕಷ್ಟು ಸಮಯನೇ ಬೇಕಾಗತ್ತಂದ ಮನುಷ್ಯನಾಗಲಿಕ್ಕೆ. ಇದು ಯಾರಿಗೂ ಬಿಟ್ಟಿದ್ದಲ್ಲ. ಯಾವ ಆಸ್ಥಾನದಲ್ಲಿ ಕೂತು ಯಾವುದೇ ಒಂದು ವಿಚಾರವನ್ನು, ಕೊನೆ ಎಂಬತಕ್ಕಂಥದ್ದರ ವಿಚಾರವನ್ನು ಮಾತಾಡಿದಾಗ ಪುನಃ ಆ ವ್ಯಕ್ತಿ ತನ್ನ ಆಸ್ಥಾನಕ್ಕೆ ಬಂದು ತನ್ನಂತೆ ತಾನು ಮಾತಾಡಬೇಕಾದ್ರೂ ಬಹಳ ಕಷ್ಟ ಅಂತ ಹೇಳ್ತಾರೆ. ಆ ಕಷ್ಟದ ಅನುಭವ ಏನು ಎಂಬತಕ್ಕಂಥದ್ದು ನಮಗೆ ಅರಿವಾಗ್ತಾ ಇದೆ. ಯಾಕೆಂದರೆ ನಾವು ಈಗ ಇಷ್ಟು ಮುಂಚಿತವಾಗಿ ಮಾತಾಡಿರುವಂತಹ ಮಾತು ಅಂಬರೀಷ್ ಅವ್ರ ಬಗ್ಗೆ ಆಯಿತು. ಹಾಗೆ ಪಾಂಡುಪುರದಲ್ಲಿ ನಡೆದಂತಹ ಅಷ್ಟು ಜನಗಳ ಸಾಮೂಹಿಕವಾದಂತಹ ಒಂದು ಜಲದಲ್ಲಿ ಏನವರ ಪ್ರಾಣಗಳನ್ನು ಕಳ್ಕೊಂಡ್ರು, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾತಾಡ್ತಾ ಇನ್ನೂ ತಲೆಯಲ್ಲಿ ಅದನ್ನೇ ಕೂತಿರೋದ್ರಿಂದ ಬೇರೆ ಯಾವ ವಿಚಾರಗಳನ್ನು ನಿಮ್ಮ ಮುಂದೆ ಮಾತಾಡೋದು ಕೊಟ್ಟರು ಎಲ್ಲೂ ಹೋದರೂ ಅಲ್ಲೇ ಸುತ್ಕೊಂಡು ಬರ್ತಾ ಇರುತ್ತೆ. ಯಾಕೆಂದರೆ ಅದಕ್ಕೆ ಅಂತಹ ಆದ್ಯತೆ ಇದೆ, ಅಂತಹ ಒಂದು ಸ್ಥಿತಿ ಇದೆ. ಯಾಕೆಂದರೆ ಪುನಃ ಬರುವಂಥದ್ದಲ್ಲ, ಪುನಃ ಸಿಗುವಂಥದ್ದಲ್ಲ. ಏನೋ ಎಲ್ಲರೂ ಸೇರಿಸಿ ಒಂದಷ್ಟು ಹಣ ಹಾಕಿಬಿಟ್ರೆ, ಅಥವಾ ನಾವೇನೋ ಸ್ಥಿತಿಗತಿಗಳನ್ನು ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಆಸ್ತಿ ಅಂತಸ್ತನ್ನೆಲ್ಲ ಒಂದು ಕಡೆ ಸೇರಿಸಿದ್ರೆ ಅಂಥದ್ದು ಎಲ್ಲೋ ಒಂದು ಕಡೆ ಸಿಗುತ್ತಂತಪ್ಪ, ಪುನಃ ಕರ್ಕೊಂಬರ್ಬೋದು. ಅಥವಾ ಬಹುಶಃ ಇಲ್ಲಿ ಬಿಟ್ಟರೆ ಇನ್ನೊಂದು ಜಾಗ ಇದೆ, ಫುಲ್ ಸ್ಟಾಪ್, ಅಥವಾ ಕೊಟ್ಟು ಇನ್ನೊಂದು ಒಂದು ಸ್ಟಾಪ್ ಆದ ತಕ್ಷಣ ಇಂಥ ಕಡೆ ಪ್ರಾಂತ್ಯದಲ್ಲಿ ಸಿಗುತ್ತೆ, ನಮ್ಮ ದೇಶದಲ್ಲೆಲ್ಲ ಹೊರದೇಶಗಳಲ್ಲಿ ಸಿಗುತ್ತೆ ಅಂದರೆ ವಿಮಾನ ಬುಕ್ ಮಾಡಾದರೂ ಹೋಗಿ ಕರ್ಕೊಂಡು ಬಂದ್ಬಿಡ್ಬೋದು. ಆದರೆ ಒಂದು ಸರ್ತಿ ಕೊನೆ ಅಂತಾಗಿ ಈ ದೇಹದ ಒಳಗಿರ್ತಕ್ಕಂಥ ಜ್ಯೋತಿ ಒಂದು ಸರ್ತಿ ಆರಿದ್ರೆ, ಪ್ರಾಣಪಕ್ಷಿ ಹಾರಿ ಹೊರಟ್ರೆ ಈ ದೇಹ ಮಾತ್ರ ಇಲ್ಲಿ, ಪ್ರಾಣಪಕ್ಷಿ ಇನ್ನೆಲ್ಲೋ. ಆ ಪ್ರಾಣಪಕ್ಷಿ ಎಲ್ಲಿ ಹೋಯಿತು? ಇನ್ನು ಪುನಃ ಅದಕ್ಕೊಂದು ಆಸ್ಥಾನ ಸಿಗೋ ತನಕ, ಇನ್ನೊಂದು ತಾಯಿ ಗರ್ಭದಲ್ಲಿ ಇಷ್ಟು ಆಸ್ಥಾನ ಸಿಕ್ಕಿ ಅದು ಪುನಃ ಜನ್ಮ ತಾಳುವ ತನಕ, ಇದರ ಮಧ್ಯದಲ್ಲಿ ಒಂದಷ್ಟು ವಿಚಾರ ನಡೆಸುವ ತನಕ ಆ ವಿಷ್ಣುವಿನ ಸಂಪೂರ್ಣ ಅನುಗ್ರಹ ಬೇಕಾಗತ್ತೆ. ಹಾಗಾಗಿ ವಿಷ್ಣು ಲೋಕ ಎಲ್ಲರಿಗೂ ಸಿಗಲಿ, ಅಗಲಿರ್ತಕ್ಕಂಥವರಿಗೆ ವೈಕುಂಠದಲ್ಲಿ ಸ್ಥಳ ಸಿಕ್ಕಿ, ಶ್ರೀಮನ್ನಾರಾಯಣನ ಅನುಗ್ರಹ ಸಿಕ್ಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ದೇವರನ್ನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ನೆನೆಸಿ ದರ್ಪಣಾಂಜನ ರಾಶಿಫಲದತ್ತ ಗಮನ ಹರಿಸೋಣ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾ ಮೃತ್ಯೋರ್ಮುಕ್ಷೀಯಮಾಮೃತಾತ್. ತ್ರಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾನೀಂ ಚ ಪ್ರಸದಾಂ ಧೂತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಟಕಪಾಸಂ ಕುಶಿದ್ರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಶ್ರೀಂ ಭಗವತೀ ನಮಃ.
ಓಂ ಶ್ರೀಂ ಭಗವತೀ ನಮಃ. ಓಂ ಶ್ರೀಂ ಭಗವತೀ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪಕ್ವವಾಗಿ ಮಾಡ್ಕೊಳ್ತೀರಿ. ಇವತ್ತು ಯಾರೆಲ್ಲ ಯಾವ್ಯಾವೆಲ್ಲ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಿದ್ರು, ಯಾವ ಕೆಲಸದ ಬಗ್ಗೆ ನೀವು ಆಲೋಚನೆ ಮಾಡ್ತಿದ್ರು, ಆಯಾ ಕೆಲಸದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಇದೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿ ಚಂಚಲತೆ ಸಾಕಷ್ಟು ಉಂಟಾಗಿ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಉಂಟಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಮೇಷರಾಶಿಯವರಿಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕು. ಜೊತೆಗೆ ನಿಮ್ಮ ವೃತ್ತಿ ಧರ್ಮ ವ್ಯಾಪಾರ ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾವು ಏನು ಸಂಕಲ್ಪ ಮಾಡಿದ್ರೋ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಇವತ್ತು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ವಿಶೇಷವಾಗಿ ಬಿಲ್ವಾರ್ಚನೆ ನಡೆಸುವಂಥದ್ದು ಇವತ್ತು ಬಹಳ ವಿಶೇಷ. ಶಿವನ ಆಲಯದಲ್ಲಿ ಬಿಲ್ವಾರ್ಚನೆಯನ್ನು ನಡೆಸಿ ಸ್ವಾಮಿ ಆಸ್ಥಾನದಲ್ಲಿ ಒಂದು ದೀಪವನ್ನು ಹಚ್ಚಿ ಜೀವನದಲ್ಲಿ ಸಾಕಷ್ಟು ಬೆಳಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿ ಕಾಣಲಿಕ್ಕಾಗಿ ಆಲೋಚನೆ ಮಾಡ್ತಿರ್ತೀರಿ. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಿದ್ದೀರಿ. ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಕಾಣ್ತಾ ಇಲ್ವಲ್ಲ ಅಂತಕ್ಕಂಥದ್ರ ಆಲೋಚನೆ, ಅಂತಹ ಒಂದು ಮನಪರಿಸ್ಥಿತಿ ಇದೆ. ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ನಿರ್ಧಾರ ಇದರಲ್ಲಿ ಸಾಕಷ್ಟು ಬೆಳಕಿದೆ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಿದ್ರು, ಯಾವ್ಯಾವ ವೃತ್ತಿ ಧರ್ಮದ ಬಗ್ಗೆ ಆಲೋಚನೆ ಮಾಡ್ತಿದ್ದೀರೋ ಅವೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಆದರೆ ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಒಂದಷ್ಟು ಬೆಳಕನ್ನು ಕಾಣಬೇಕಾದ್ರೆ ಮನೆ ದೇವರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಸಾನ್ನಿಧ್ಯದಲ್ಲಿ ಒಮ್ಮೆ ಪ್ರಾರ್ಥನೆ ಮಾಡಿ ವೃಷಭ ರಾಶಿಯವರು ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆ ದೇವರ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಮನೆ ದೇವರ ಕೃಪಾಶೀರ್ವಾದವನ್ನು ಪಡೆಯಿರಿ. ಸಾಧ್ಯವಾದರೆ ಒಂದು ತುಳಸಿ ಆರಾಧನೆ ಮಾಡಿ ತುಳಸಿಯ ಒಂದು ಉದಾಹರಣೆ ತೀರ್ಥವನ್ನು ತೆಗೆದುಕೊಂಡು ತದನಂತರ ನಿಮ್ಮ ಮುಂದಿನ ಕಾಯಕಕ್ಕೆ ಮುಂದಾದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಹಣದ ಮುಗ್ಗಟ್ಟಿರ್ಬೋದು. ಜೊತೆಗಿರ್ತಕ್ಕಂಥವರಿಂದ ಒಂದಷ್ಟು ನಿಷ್ಠುರಕ್ಕೊಳಗಾಗೋ ಸಾಂದ್ರತೆಗಳಿರ್ಬೋದು. ನಿಮ್ಮ ಮೇಲಧಿಕಾರಿಗಳಿಂದಾಗಲಿ ಸಹಪಾಠಿಗಳಿಂದಾಗಲಿ ಅಥವಾ ನಿಮ್ಮ ವಾಸ್ತುಗಳಲ್ಲಾಗಲಿ ಒಂದಷ್ಟು ನೆಮ್ಮದಿ ಕಾಣದಂಥ ಪರಿಸ್ಥಿತಿಯಲ್ಲಿರ್ತೀರಿ. ಇವತ್ತು ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಂಡು ಒಂದಷ್ಟು ಶಾಂತಿ ನೆಮ್ಮದಿ ನಿಮ್ಮದಾಗಿಸ್ಕೋಬೇಕಾದ್ರೆ ಮನೆ ದೇವರ ಅನುಗ್ರಹ ಬೇಕು. ಜೊತೆಗೆ ಇವತ್ತಿನ ದಿವಸ ಒಂದು ಶಕ್ತಿ ದೇವಾಲಯದಲ್ಲಿ ದೇವಿಯ ಪ್ರಾರ್ಥನೆ ಬೇಕಾಗಿದೆ. ಶಕ್ತಿ ದೇವಾಲಯದಲ್ಲಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸಿ. ಸಾಧ್ಯವಾದರೆ ಬೇವಿನ ವೃಕ್ಷದ ತಲೆಗೆ ಒಂದು ದೀಪವನ್ನು ಹಚ್ಚಿ ಅಲ್ಲಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಸುಂದರವಾದಂತಹ ಪರಿಸರ, ಒಳ್ಳೆಯ ಪ್ರಕೃತಿಯ ಮಧ್ಯದಲ್ಲಿ ಒಂದಷ್ಟು ಹಸಿರು ಗಿಡಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಲ್ಲಿ ಒಂದಿಷ್ಟು ಧ್ಯಾನ, ಯೋಗ, ಸಂಕಲ್ಪ ಅಥವಾ ಅಲ್ಲಿ ಒಂದಿಷ್ಟು ಜಪ ಅಥವಾ ಆ ಕ್ಷೇತ್ರದಲ್ಲಿ ಒಂದು 5 ನಿಮಿಷ ಕಾಲ ನೀವು ಕೂತು ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೂ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಬೆಳಕನ್ನೇ ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇವತ್ತು ನಿಮ್ಮ ಸ್ವಂತ ಬುದ್ಧಿ ಜ್ಞಾನದಿಂದ ತಾವು ಬೇಕಾದಷ್ಟು ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಂಡು ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ತಾವು ಏನು ಸಂಕಲ್ಪ ಮಾಡ್ತಿದ್ರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಮಾಡ್ಕೊಳ್ತೀರಿ. ಇವತ್ತು ವೃತ್ತಿ ಧರ್ಮದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮಹಾಗಣಪತಿಯ ಪ್ರಾರ್ಥನೆಯನ್ನು ಸಲ್ಲಿಸಿ. ಇವತ್ತು ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಹೀಗೆ ದೀಪವನ್ನು ಹಚ್ಚಿ ಗಣಪತಿಯ ಪ್ರಾರ್ಥನೆ ಮಾಡಿ ಶಿವಮಂದಿರದಲ್ಲಿ 108 ಬತ್ತಿಗಳು ಅಥವಾ 54 ಬತ್ತಿಗಳನ್ನು ಎಣ್ಣೆಯಲ್ಲಾಗಲಿ ತುಪ್ಪದಲ್ಲಾಗಲಿ ಹಾಕಿ ಮಣ್ಣಿನ ಹಣತೆಯಿಂದ ದೀಪವನ್ನು ಹಚ್ಚಿ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಂತರ ಶಿವಾಲಯದಲ್ಲಿ ಶಿವನ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಶಿವಲಿಂಗವನ್ನು ದರ್ಶನ ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ರುದ್ರಾಕ್ಷಿ ಒಂದಿದ್ದರೆ ರುದ್ರಾಕ್ಷಿ ಅಥವಾ ಶಿವಲಿಂಗಕ್ಕೆ ನೀವೇ ಸ್ವತಃ ನಿಮ್ಮ ಕೈಯಿಂದ ಒಂದಷ್ಟು ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಶುದ್ಧ ಜಲ ಗಂಗಾಜಲದಿಂದ ಅಭಿಷೇಕವನ್ನು ಸಲ್ಲಿಸೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸಲ್ಲಿರ್ತಕ್ಕಂಥ ಅಥವಾ ನಿಮ್ಮೊಳಗಿರ್ತಕ್ಕಂಥ ನೋವಿನ ಸಂಗತಿಗಳು ದೂರವಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ತಪ್ಪದೇರ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೆ ನಮಃ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ನಾನು ನಂದು ಎಂಬತಕ್ಕಂಥದ್ದನ್ನು ದೂರ ಮಾಡಿ ಸಾಧ್ಯವಾದಷ್ಟು ಒಳ್ಳೆ ಸಮಾಧಾನಕರವಾದಂತಹ ನೆಮ್ಮದಿಯುತವಾದಂತಹ ಬದುಕಿನಡೆ ನಡಿಬೇಕು.
ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಮನಸ್ಸಿಗೆ ನೋವಾಗುವಂಥ ಸನ್ನಿವೇಶಗಳನ್ನು ನೋಡ್ತೀರಿ. ಇವತ್ತು ತಾವು ಎಷ್ಟೇ ಕ್ರಮಬದ್ಧವಾಗಿರಬೇಕು, ನನ್ನ ಬದುಕನ್ನು ಹೀಗೆ ಸಾಗಿಸಬೇಕು ಅಂತ ನೀವು ಚಿಂತನೆ ಮಾಡಿದ್ರೂ ಅದರಲ್ಲಿ ಯಶಸ್ಸು ಕಾಣದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರೋ ಆಯಾ ಕೆಲಸಗಳಲ್ಲಿ ಹೆಚ್ಚು ಲಾಭವನ್ನೇ ಕಾಣ್ತೀರಿ. ನಿಮ್ಮ ಮನೋಕಾಮನೆಗಳು ಮನೋಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ಲಲಿತಾ ತ್ರಿಪುರ ಸುಂದರಿ, ಲಲಿತಾ ಸಹಸ್ರನಾಮ ಅಥವಾ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಈ ಪ್ರಕಾರವಾದಂತಹ ದೇವಿಯ ಮಂತ್ರಗಳನ್ನು ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು ಪುಣ್ಯಕ್ಷೇತ್ರದಲ್ಲಿ ಅಥವಾ ಶಿವಮಂದಿರದಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸಿ, ಹಾಗೆ ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಗೋಮಾತೆಗೆ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಗೋಮಾತೆಗೆ ಒಂದಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಿದೆ. ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಸಂಕಷ್ಟರ ಮಹಾಗಣಪತಿ ಗಣಪತಿಯ ಅನುಗ್ರಹಕ್ಕೋಸ್ಕರ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದು ಅಲ್ಲಿಂದ ಒಂದೆರಡು ಹೂಗಳನ್ನು ತಂದು ಅದನ್ನು ನಿಮ್ಮ ಮನೆಯ ಗಣಪತಿಯ ಫೋಟೋ ಹತ್ರನೋ ವಿಗ್ರಹದ ಹತ್ರನೋ ಪಾದದ ಮೇಲೆ ಇಟ್ಟು ಅದನ್ನೇ ಪ್ರಸಾದವಾಗಿ ನಿಮ್ಮ ಬಳಿ ಇಟ್ಕೊಂಡಿದ್ದೆ ಆದರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಬೆಳಕನ್ನು ಕಾಣಬೇಕಾದ್ರೆ ಮನೆ ದೇವರ ಅನುಗ್ರಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಅನುಗ್ರಹವೂ ಆಗಬೇಕು, ಜೊತೆಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು. ಅದಕ್ಕಾಗಿ ಸಿದ್ಧಿವಿನಾಯಕನ ಅನುಷ್ಠಾನ ಮಾಡಬೇಕು. ಸಿದ್ಧಿವಿನಾಯಕನ ಅನುಷ್ಠಾನ ಮಾಡಿ ಅಥವಾ ಗಣಪತಿಯ ಅನುಷ್ಠಾನ ಮಾಡಿ ಸಂಕಷ್ಟರ ಮಹಾಗಣಪತಿಯ ಅನುಗ್ರಹ ಎಲ್ಲ ರಾಶಿಗಳ ಮೇಲೂ ಇರಲಿ. ಒಳ್ಳೆಯದಾಗಲಿ. ಬನ್ನಿ, ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಶನಿವಾರ ಮತ್ತೊಬ್ಬ ಮಹಾಚೇತನರು ನಮ್ಮನ್ನು ಆಗಲಿದ್ದಾರೆ ಅಲ್ವಾ ಗುರುಜಿ? ಹೌದಮ್ಮ. ಕೇಂದ್ರದ ರೈಲ್ವೆ ಸಚಿವರಾಗಿದ್ದು ಸಾಕಷ್ಟು ತನ್ನ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿದ್ದು ಯಾವುದೇ ಒಂದು ಜನಾಂಗ ಅಂತಕ್ಕಂಥದ್ದನ್ನು ಸಹಿತ ಗಮನಿಸಿದ ಎಲ್ಲರಿಗೂ ಸಹಿತ ಒಂದು ಸಹಬಾಳತ್ವೇನ ಒಂದಷ್ಟು ಒಳ್ಳೆಯ ಮನಸ್ಥಿತಿಯಿಂದ ಎಲ್ಲ ತರಹ ತನ್ನ ಜವಾಬ್ದಾರಿತ್ವಾದ ಸ್ಥಾನದಲ್ಲಿ ನಿಂತು ಯಾವುದೇ ಲೋಪ ಬಾರದಂತೆ ನಡ್ಕೊಂಡಂತಹ ಒಬ್ಬ ಮಹಾನ್ ಚೇತನ ಶಕ್ತಿ. ಯಾಕೆಂದರೆ ಜನನಾಯಕರಾಗುವಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ. ಜನನಾಯಕರಾಗಬೇಕಾದ್ರೆ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ಭಗವಂತನ ಕೃಪಾಶೀರ್ವಾದ ಇರಬೇಕು, ಅವರ ತಂದೆ ತಾಯಿ ಆಶೀರ್ವಾದ ಇರಬೇಕು. ಜೊತೆಗೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಚಾರವಿದಲ್ಲ. ಏಕೆಂದರೆ ಆ ಸಮುದಾಯದಲ್ಲಿ ಅಥವಾ ಆ ಒಂದು ಪ್ರಾಂತ್ಯದಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲ ಮತಸ್ಥರು ಇರ್ತಾರೆ, ಎಲ್ಲ ಮತಬಾಂಧವರು ಇರ್ತಾರೆ. ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲರೂ ಈ ನಾಯಕನಾಗಬೇಕು ಎಂಬತಕ್ಕಂಥ ಮನಸ್ಥಿತಿಯಿಂದ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾದ್ರೆ ಅದು ಬಹಳ ಕಷ್ಟಪಡ್ತಕ್ಕಂಥದ್ದು. ಅವರೊಳಗೆ ಅಂತಹ ಒಂದು ಗುಣ ಕಾಣಬೇಕು. ಅಂತಹ ಗುಣವನ್ನು ಕಾಣಿಸಿದಂಥ ಒಬ್ಬ ವ್ಯಕ್ತಿ, ಅದರಲ್ಲೂ ರಾಜಕೀಯದಲ್ಲಿ ತನ್ನದೇ ಆದಂತಹ ಒಂದಷ್ಟು ಚಾಪು ಮೂಡಿಸ್ಕೊಂಡಿರ್ತಕ್ಕಂಥ ಜಾಫರ್ ಶರೀಫ್ರವರು, ಅವರು ಸಹಿತ ಇವತ್ತು ನಮ್ಮೊಂದಿಗಿಲ್ಲ. ಅವರ ಒಂದು ಸಹಿತ ಅವರ ಒಂದು ಕೆಲಸ ಕಾರ್ಯಗಳು, ಜೊತೆಗೆ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಅವರಿಗೆ ಸಿಕ್ಕಂಥ ಒಂದು ಸ್ಥಾನಮಾನ, ಅದರಿಂದ ಅವರ ಕರ್ತವ್ಯವನ್ನು ನಿಭಾಯಿಸಿದಂಥ ರೀತಿ ಇದೆಲ್ಲವೂ ಶ್ಲಾಘನೀಯವೇ. ಹಾಗಾಗಿ ಜಾಫರ್ ಶರೀಫ್ರವರ ಒಂದು ನಿಧನದ ಒಂದು ಸುದ್ದಿ ಸಹಿತ ಆಘಾತವೇ. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ, ಆ ನೋವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಸಿಗಲಿ. ಸಾಕಷ್ಟು ಜನ ಅನ್ಯಾಯಗಳು, ಸಾಕಷ್ಟು ಜನ ಅವರ ಅಭಿಮಾನಿ ದೇವರುಗಳಿದ್ದಾರೆ. ಜೊತೆಗೆ ಸಾಕಷ್ಟು ಜನಕ್ಕೆ ಅವರಿಂದ ಅನುಕೂಲ ಆದಂಥವರಿದ್ದಾರೆ. ಜೊತೆಗೆ ಅಂತಹ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಿ ಆ ಸ್ಥಾನದಲ್ಲಿ ಯಾರಿಗೂ ಸಹಿತ ಭೇದ ಭಾವ ಇಲ್ದಿರ ಅವರ ಜವಾಬ್ದಾರಿ ಕೆಲಸವನ್ನು ನಿಭಾಯಿಸಿದ್ದಾರಲ್ಲ, ಅದು ಬಹಳ ವಿಶೇಷ. ಹಾಗಾಗಿ ಅಂತಹ ಒಬ್ಬ ಅಗಲಿರ್ತಕ್ಕಂಥ ಚಿತ್ರನಿಗೂ ಸಹಿತ ಆತನ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಆತನ ಪರಿವಾರಕ್ಕೆ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ನಾವು ದೇವರನ್ನು ಪ್ರಾರ್ಥನೆ ಮಾಡೋಣ. ಇನ್ನು ರಾಶಿ ಫಲವನ್ನು ಮುಂದುವರಿಸೋಣ. ಯಾಕೆಂದರೆ ಈ ನವಂಬರ್ ಮಾಸದಲ್ಲಿ ಸಾಕಷ್ಟು ಆಯ್ತಿದೆಲ್ಲ. ಈ ನವಂಬರಲ್ಲೇ ಸಾಕಷ್ಟು ಗಣ್ಯರನ್ನು ನಾವು ಕಳ್ಕೊಂಡಿದ್ದೀವಿ. ಹಾಗೆ ಗಣ್ಯರಷ್ಟೇ ಅಂತಲ್ಲ, ಸಾಮಾನ್ಯರಾಗಿರ್ತಕ್ಕಂಥವ್ರು ಸಹಿತ ಹೋಗಿದ್ದಾರೆ. ಯಾರೇ ಆದರೂ ತನ್ನ ಆಯುಷ್ ಪ್ರಮಾಣವನ್ನು ಮುಗಿಸಿ ಹೋಗುವಂಥದ್ದು ಇದೆಯಲ್ಲ, ಅದರಲ್ಲೂ ಕೆಲವೊಬ್ಬರಿಗೆ ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥ ಪರಿಸ್ಥಿತಿ, ಆ ಬಸ್ಸಲ್ಲಿರ್ತಕ್ಕಂಥವರೆಲ್ಲ ಅಕಾಲ ಮೃತ್ಯುವೇ ಆಗಿದೆ ಅವ್ರದ್ದು. ಅದರಲ್ಲಿ ಪೂರ್ಣಾಯುಷ್ಯನ್ನು ನೋಡ್ತಕ್ಕಂಥವ್ರು ಸ್ವಲ್ಪ ಕಷ್ಟವೇ ಆಗಿತ್ತು. ಆದರೆ ಪೂರ್ಣಾಯುಷು ವಯಸ್ಸಾದ ಮೇಲೆ ಹೋಗ್ತಕ್ಕಂಥದ್ದು ಒಂಥರ, ಆದರೆ ವಯಸ್ಸಲ್ಲಿದ್ದು ಹೋಗುವಂಥದ್ದು ಮತ್ತೊಂಥರ. ಸಣ್ಣ ಪುಟ್ಟ ಮಕ್ಕಳು ಹೋಗೋದು ಇನ್ನೂ ಘೋರ. ಇವೆಲ್ಲವೂ ನೋಡಿದ್ರೆ ನಿಜಕ್ಕೂ ಭಗವಂತ ಈ ಪ್ರಪಂಚದಲ್ಲಿ ಏನೆಲ್ಲ ಕಲಿಸ್ತಿದ್ದಾನಪ್ಪ, ಇದು ಪಾಠವೋ ಅಥವಾ ನಾವು ಕಲಿಬೇಕಾದ್ದು ಅಥವಾ ಮುಂದೆ ನಾವು ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ನೀತಿಯೋ ಏನಾದರೂ ಆಗಲಿ, ಸಾಧ್ಯವಾದಷ್ಟು ಮನುಷ್ಯನ ನಡವಳಿಕೆಗಳಿದೆಯಲ್ಲ, ಆತ ಬದುಕಿರುವಷ್ಟು ದಿನ ಇನ್ನೊಬ್ಬ ಆತನ ಸಾವಿನ ಕಡೆ ಭಾಗದಲ್ಲೇ ನಾವು ಪ್ರತಿಯೊಬ್ಬರು ಸಹ ಚಿಂತನೆ ಮಾಡಬೇಕು. ಈ ವ್ಯಕ್ತಿ ಹೀಗೆ ಬದುಕಿದ್ದಾನಪ್ಪ, ಅದರಿಂದ ನೋಡಿ ಇವತ್ತು ದಿವಸ ಜನಸಾಗರ ಹೀಗಿದೆ. ಈತ ಕಡೆಯದಾಗಿ ಕಡೆ ಯಾತ್ರೆಯನ್ನು ಹೊರಡುವಂಥ ಕಾಲದಲ್ಲಿ ಸಹಿತ ಆತನ ಹಿಂದೆ ಆ ಭಕ್ತರು ಅಥವಾ ಅಭಿಮಾನಿಗಳು ಅಥವಾ ಆತನ ನಂಬಿರ್ತಕ್ಕಂಥವ್ರು ಅಥವಾ ಆತನ ಅನುಯಾಯಿಗಳು ಇವರೆಲ್ಲರೂ ಸಹಿತ ಎಷ್ಟು ಜನ ಹೋಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿರುತ್ತೆ. ಅದಕ್ಕೆ ಇರುವಷ್ಟು ದಿನ ಒಬ್ಬರಿಗೆ ಒಳಿತಾಗಿ ಮಾಡಬೇಕು.
ಒಬ್ಬರ ಬಗ್ಗೆ ಚಿಂತನೆ ಮಾಡಬೇಕು. ಸಾಧ್ಯವಾದಷ್ಟು ಇನ್ನೊಬ್ಬರ ಬದುಕಿಗೆ ತೊಂದರೆ ಕೊಡ್ದಿರ ತನ್ನ ಬದುಕಿನಿಂದ ತಾನು ದಾನ ಧರ್ಮ ಮಾಡದಿದ್ರೂ ಪರವಾಗಿಲ್ಲ, ತಾನು ಅನ್ನವನ್ನು ಉಣಬಡಿಸಿದ್ರೂ ಪರವಾಗಿಲ್ಲ, ಇನ್ನೊಬ್ಬರ ಅನ್ನವನ್ನು ಕೀಳುವಂತಹ ಪ್ರಯತ್ನ ಮಾಡಬಾರ್ದು. ಇನ್ನೊಬ್ಬರಿಗೆ ನೋವು ಕೊಡಬಾರ್ದು. ಇನ್ನೊಬ್ಬರಿಗೆ ಜೀವನದಲ್ಲಿ ನಿನ್ನ ಬದುಕು ನೀನು ಏನಾದರೂ ಬದುಕು, ಆದರೆ ಇನ್ನೊಬ್ಬರ ಬದುಕಿನ ಮಧ್ಯದಲ್ಲಿ ನೀನು ಹೋರಾಟ ಮಾಡಬಾರ್ದು. ಇನ್ನೊಬ್ಬರ ಬದುಕಿಗೆ ನೀನು ಕಲ್ಲು ಹಾಕಬಾರ್ದು. ಈ ಧರ್ಮ ಸೂಕ್ಷ್ಮಗಳನ್ನು ಎಲ್ಲರೂ ತಿಳ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋಣ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ತುಲಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಏನೇ ಇದ್ರೂ ಸಹಿತ ಅದನ್ನು ಈಡೇರಿಸ್ಕೊಳ್ತೀರಿ. ಇವತ್ತಿನ ಕಾಲಧರ್ಮ ಬಹಳ ವಿಶೇಷವಾಗಿದೆ. ಇವತ್ತು ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೀರಿ. ಇಷ್ಟಾರ್ಥ ಸಿದ್ಧಿಗಾಗಿ ಇವತ್ತು ಶಿವನ ಆಲಯದಲ್ಲಿ ಒಂದಿಷ್ಟು ಅರ್ಚನೆ ಸಂಕಲ್ಪವನ್ನು ಮಾಡಿಸಿ, ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂತಹ ಯಾವುದೇ ಒಂದು ಕೈಂಕರ್ಯಗಳಾದರೂ ಸ್ವಲ್ಪ ಮಟ್ಟಿಗಾದರೂ ಶ್ರದ್ಧೆಯಿಂದ ಮಾಡಿ, ಆ ಶ್ರದ್ಧಾಭಕ್ತಿಯಾಗಿ ನೀವು ಆಚರಣೆ ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಒಂದಷ್ಟು ಆರೋಗ್ಯದ ಬಗ್ಗೆ ಚಿಂತನೆ ಬೇಕು. ಇನ್ನೆಲ್ಲ ವ್ಯವಹಾರಗಳಲ್ಲೂ ಒಂದಿಷ್ಟು ಲಾಭವನ್ನೇ ಕಾಣ್ತೀರಿ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ದೂರಬಾರ ಪ್ರಯಾಣ ಮಾಡಿ ಬಹಳ ಆಯಾಸ ಆಗಿದ್ದೀರಿ, ಅಥವಾ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ಅಥವಾ ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಇವತ್ತಿನ ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣಲಿಕ್ಕೋಸ್ಕರ ಶಿವಧ್ಯಾನವನ್ನು ಮಾಡಿ ಸಾಧ್ಯವಾದಷ್ಟು ಕಾರ್ತಿಕ ಮಾಸದ ಈ ಕಾರ್ತಿಕ ಸೋಮವಾರ, ಅದರಲ್ಲೂ 3ನೇ ಸೋಮವಾರ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಈ ಸೋಮವಾರದಂದು ಶಿವಾಲಯದಲ್ಲಿ ಶಿವಮಂದಿರದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ, ಇವತ್ತು ಶಿವಧ್ಯಾನವನ್ನು ಮಾಡೋದ್ರಿಂದ, ಅಥವಾ ಶಿವನ ಆಸ್ಥಾನದಲ್ಲಿ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ನೈವೇದ್ಯ ಮಾಡಿಸಿ ಅದನ್ನು ಭಕ್ತ ಸಮೂಹಕ್ಕೆ ಹಂಚೋದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ದಿನ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಒಂದಷ್ಟು ಜೋಪಾನ ಎಚ್ಚರಿಕೆ ಬೇಕು. ಜೊತೆಗೆ ಇವತ್ತಿನ ಕಾಯಕದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೆ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಅನುಗ್ರಹವನ್ನು ಪಡೆದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ನಿಮ್ಮ ಕಾಯಕದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ಶುಭ ದಿನ ಸಾಧ್ಯವಾದಷ್ಟು ಶಿವಧ್ಯಾನ, ಶಿವನ ಆರಾಧನೆ, ಶಿವಮಂದಿರದಲ್ಲಿ ಪ್ರಾರ್ಥನೆ, ಅಥವಾ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋವಿನ ಅನುಗ್ರಹವನ್ನು ಪಡಿತಕ್ಕಂಥದ್ದು, ಇವತ್ತು ಗೋಸೇವೆ ಮಾಡೋದ್ರಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಪ್ರಯಾಣದಲ್ಲಿ ಒಂದಿಷ್ಟು ಅಡಚಣೆ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇರುತ್ತೆ. ಯಾರೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪಿಗೆ ನೀವು ಪನಿಷ್ಮೆಂಟ್ ಅನುಭವಿಸ್ಬೇಕಾಗತ್ತೆ. ಅಥವಾ ಇವತ್ತು ಸರಿಯಾದಂತಹ ಕ್ರಮಬದ್ಧವಾಗಿ ಆಚರಣೆಗಳಿಲ್ದಿರ, ಅಥವಾ ಯಾವುದೇ ಒಂದು ವಿಚಾರವನ್ನು ಸಹಿತ ನೀವು ಕ್ರಮವಾಗಿ ತೆಗೆದುಕೊಳ್ಳೋಕ್ಕಾಗ್ದಿರ ಮನಸ್ಸಲ್ಲಿ ಸಾಕಷ್ಟು ನೋವಿನ ಸಂಗತಿಗಳನ್ನೇ ನೋಡಬೇಕಾಗತ್ತೆ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ದಿನ, ಆದರೆ ಯಾವುದೇ ಒಂದು ಅಭಿವೃದ್ಧಿನೂ ಕಾಣಲಿಕ್ಕಾಗೋದಿಲ್ಲ, ಸಮಸ್ಯೆ ತಂದುಕೊಳ್ತೀರಿ. ಮಧ್ಯಾಹ್ನ 12ರಿಂದ 4:20 ಮಧ್ಯದಲ್ಲಿ, 12 ಗಂಟೆಯಿಂದ 4:20 ಮಧ್ಯದಲ್ಲಿ ಒಂದಿಷ್ಟು ವೇಗವಾಗಿ ಕೆಲಸಗಳನ್ನ ಆಗ್ಬೋದು, ಅಥವಾ ಈ ಸಮಯದಲ್ಲಿ ತಾವು ಅಂದುಕೊಂಡ ಕೆಲಸ ಕಾರ್ಯಗಳನ್ನು ನಡೆಸಬಹುದು. ಏನೇ ಮಾಡೋದಕ್ಕೆ ಹೊರಟರು ಬಹಳ ಜೋಪಾನ, ಎಚ್ಚರ ಇರಲಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡಿ, ಜೊತೆಗೆ ಸೋಮೇಶ್ವರ ಸುಂದರೇಶ್ವರನ ಪರಮೇಶ್ವರನ ಆರಾಧನೆ ಮಾಡಿ. ಇವತ್ತು ಕಾರ್ತಿಕ ಸೋಮವಾರ, ಕಾರ್ತಿಕ ಮಾಸದ 3ನೇ ಸೋಮವಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪುಣ್ಯಕ್ಷೇತ್ರಗಳು ಶಿವಮಂದಿರದಲ್ಲಿ ಬಿಲ್ವಾರ್ಚನೆ, ಭಸ್ಮಾರ್ಚನೆಯನ್ನು ನಡೆಸಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನೀವು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇರಬೇಕು. ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅಂತಿರ್ತೀರಿ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಜೋಪಾನ, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳೇ ಸಾಕಷ್ಟು ಇದೆ. ಇವತ್ತು ಯಾರು ಯಾವುದೇ ಕೆಲಸ ಮಾಡೋದಕ್ಕೆ ಹೊರಟರು ಅಷ್ಟೊಂದು ಸರಿಸಮಾನವಾದ್ದಲ್ಲ, ಸಂಬದ್ಧವಾದ್ದಲ್ಲ. ಹಾಗಾಗಿ ಇವತ್ತು ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಜೋಪಾನವಾಗಿ ಮಾಡಬೇಕಾಗತ್ತೆ. ಮತ್ತು ಸಾಧ್ಯವಾದಷ್ಟು ಇವತ್ತು ಸಲಹೆಗಳು ಕೊಡ್ತಕ್ಕಂಥವ್ರು ಸಾಕಷ್ಟು ಜನ ಎದುರಾಗ್ತಾರೆ. ಆದರೆ ಯಾರೊಬ್ಬರು ಸಲಹೆ ಕೊಟ್ಟರು ನಿಮ್ಮ ಬುದ್ಧಿ, ನಿಮ್ಮ ಚೈತನ್ಯ, ನಿಮ್ಮ ಜ್ಞಾನದಿಂದಲೇ ಅದನ್ನು ಸರಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ತಾವಿರಬೇಕು. ಆಗಲೇ ಇದು ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು. ಇದಕ್ಕಾಗಿ ಒಂದಿಷ್ಟು ಬದಲಾವಣೆಗಳು ಬೇಕಾಗುತ್ತೆ. ಒಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ಮಾರ್ಗವೂ ಹುಡುಕೋಬೇಕಾಗತ್ತೆ. ಹಾಗೆ ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಅಥವಾ ವಿನಾಯಕ ಮಂದಿರದಲ್ಲಿ ಒಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಕುಂಭರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ, ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತು ವೃತ್ತಿ ಧರ್ಮದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ನಿಮ್ಮದು. ಜೊತೆಗೆ ಮಾಡುವ ಯಾವುದೇ ಕೆಲಸಗಳಲ್ಲಾದರೂ ಒಂದಷ್ಟು ವಿಶೇಷವಾಗಿ ಲಾಭವನ್ನೇ ಕಾಣಬೇಕು, ಏನಾದರೂ ಒಂದು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೋಬೇಕು ಎಂಬತಕ್ಕಂಥ ಮನಸ್ಸಲ್ಲಿ ಆಸೆ ಇರೋರು ಸಹಿತ ಒಂದಷ್ಟು ತೊಂದರೆ ತಾಪತ್ರಗಳನ್ನೇ ನೋಡ್ತೀರಿ. ಇವತ್ತು ಮೀನರಾಶಿ ಮೀನ ಲಗ್ನದಲ್ಲಿ ನೆಲೆಸಿರ್ತಕ್ಕಂಥವ್ರು ಇವತ್ತು ಮನೆ ದೇವರ ಪ್ರಾರ್ಥನೆಯನ್ನು ಸಲ್ಲಿಸಿ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕೈಲಿ ಯಥಾಶಕ್ತಿ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕಿ, ಹಾಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಏನಾದ್ರು ಒಂದಿಷ್ಟು ಹಣ್ಣು ಹಂಪಲು ಕೊಡಿ, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಡೀರಿ. ಇವತ್ತು ನಾನು ನಂದು ಅಂತಕ್ಕಂಥದ್ದನ್ನು ದೂರ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರೋ ಜೊತೆಲಿರ್ತಕ್ಕಂಥ ಆತ್ಮೀಯರೋ ಅವರು ತೋರಿಸುವಂತಹ ಮಾರ್ಗದರ್ಶನದಿಂದ ನೀವು ನಡೆದಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮನ ಮುಂದುವರಿಸ್ತಾ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ ಇದು. ಇಲ್ಲಿ ನಿಮ್ಮ ಸ್ವರ್ತನಾಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜರು ತಿಳಿಸ್ಕೊಡ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರೇನು ಬೇಡ ಮೇಡಮ್, ನಾವು ಶಿವಮೊಗ್ಗದ ಹತ್ರ ಹಳ್ಳಿ. ಓ, ಶಿವಮೊಗ್ಗ. ಶಿವಮೊಗ್ಗ. ಆನಂದ್ ಗುರುಜಿ ಜೊತೆ ಮಾತಾಡ್ಬೇಕು ಮೇಡಮ್. ಸರಿ, ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ನನ್ನ ಮಗನ ಬಗ್ಗೆ ಕೇಳಬೇಕು. ಬಟ್ ನನ್ನಲ್ಲೂ ಬಹಳ ಕಷ್ಟ. ಬಾಡಿಗೆ ಮನೇಲಿರೋದು. ನನ್ನ ಮಗನೂ ಮನೆ ಬಿಟ್ಟು ಹೋಗ್ಬಿಟ್ಟ. ಒಂದು ದಿವಸ ಅವನಿಗೆ ಏನಾಯ್ತು ಏನೋ ಗೊತ್ತಿಲ್ಲ, ಸ್ಕೂಲಿಗೆ ಹೋದನ್ ಮನೆಗೆ ಬರ್ಲಿಲ್ಲ. ಅದು ಅವ್ನು ನಾಗೇಶ, ಮೂಲ ನಕ್ಷತ್ರ, ಧನುರ್ ರಾಶಿ ಅಂತ. ಒಂದು ದಿವಸ ನಂದು ಒಂದು ಯಮ ಯಾತನೆ ಗುರುಜಿ. ಒಬ್ಬ ಮಗನ್ ಕಳ್ಕೊಂಡು ಬಿಡ್ಲಿಲ್ಲ. ಆದ್ರೆ ನನ್ ಮಗ ತಾಯಿ ಕರಡು ಮತ್ ತಿರ್ಗಾ ಬೆಳಿಗ್ಗೆ ಫೋನ್ ಮಾಡ್ದ ಮೈಸೂರಲ್ಲಿ ಇದೀನಿ ಅಂತ. ನನಗೆ ಬಹಳ ಖುಷಿ ಆಯ್ತು. ಹೋಗಿ ನಮ್ಮ ಮನೆಯವ್ರು ಕರ್ಕೊಂಬಂದ್ರು ಗುರುಜಿ. ಅವ್ನ್ದು ಏನು ಅನ್ನೋದು ಗೊತ್ತಿಲ್ಲ ಗುರುಜಿ. ಮೂಲ ನಕ್ಷತ್ರ ಅಂತ ನಾನು ಅವನ್ನ ಅವಾಯ್ಡ್ ಮಾಡಿಲ್ಲ ಗುರುಜಿ. ತುಂಬಾ ಖುಷಿಯಿಂದ ಚೆನ್ನಾಗಿ ಸಾಕಿದೀನಿ. ಅವ್ನಿಗೆ ಒಂದ್ ಏನಾದ್ರು ದೋಷ ಇದ್ರೆ ಹೇಳ್ರಿ, ನಾನು ಪರಿಹಾರ ಮಾಡ್ಕೊಡ್ತೀನಿ. ಯಾವ ತಾಯಿಂದ್ರ ತಾನೇ ತನ್ನ ಮಕ್ಕಳು ಮೂಲ ನಕ್ಷತ್ರ ಇರಲಿ, ಇನ್ನೊಂದು ಕಟಕ ನಕ್ಷತ್ರ ಇರಲಿ, ಯಾವುದೇ ನಕ್ಷತ್ರ ಇರಲಿ, ನಕ್ಷತ್ರ ಅಷ್ಟೇ ಅಲ್ಲ, ಕೊಲೆ ಮಾಡಿ ಮನೆಗೆ ಬಂದಾಗ್ಲೂ ಸಹಿತ ಅಯ್ಯೋ ನನ್ನ ಮಗು ಇಂಥ ಆಯ್ತಲ್ಲ ಅಂತ ಚಿಂತನೆ ಮಾಡಿ ಯಾರಾದ್ರೂ ಕೇಳಯ್ಯೋ ನನ್ನ ಮಗು ತಪ್ಪು ಮಾಡಿಲ್ಲ ಅಂತ ಹೇಳುವಂಥ ಗುಣ ತಾಯಿದಾಗಿರುತ್ತೆ. ಅಂದ್ರೆ ಹೆತ್ತ ತಾಯಿಯ ಕರಳು ಹಾಗೆ, ಹೆತ್ತವರಿಗೆ ಹೆಗ್ಣ ಮುದ್ದು ಅಂತಾರಲ್ಲ ಹಾಗೆ. ಯಾವ ತಾಯಿ ತಾನೇ ತನ್ನ ಮಕ್ಕಳನ್ನ ದೂಷಣೆ ಮಾಡ್ತಾಳಮ್ಮ? ಯಾರೂ ಮಾಡೋದಿಲ್ಲ. ಯಾರೋ ಒಂದಷ್ಟು ಜನ ಈ ಮೂಲ ನಕ್ಷತ್ರ ಅಂದ್ರೆ ಮೂಗ್ ಮುರಿಯೋರು ಇರ್ತಾರೆ. ಅದನ್ನ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದ್ರೆ ಮೂಲ ನಕ್ಷತ್ರ ತಪ್ಪಲ್ಲ, ಅಥವಾ ಮೂಲ ನಕ್ಷತ್ರದಲ್ಲಿ ದೋಷ ಇಲ್ಲ. ಒಂದಷ್ಟು ಅದಕ್ಕೆ ಪಾದಗಳ ಭೇದ ಇರುತ್ತೆ, ಅದರಲ್ಲಿ ಒಂದು ಶಾಂತಿ ಹೋಮ ಅವನ ಪೂಜೆ ಇರುತ್ತೆ, ಸರಿಪಡಿಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಇದ್ರು ಗುರುಜಿ, ನಾನು ಬೇಜಾರ್ ಮಾಡ್ಕೊಂಡಿಲ್ಲ ಗುರುಜಿ. ಅವ್ನು ಇಲ್ಲೇ ಇದ್ದಾನೆ ಗುರುಜಿ. ಮಾತಾಡ್ರಿ ಗುರುಜಿ ಅವ್ನು ನನ್ನ ಮಗನ ಬಗ್ಗೆ. ನಾನು ಅವ್ನ ವಿದ್ಯಾಭ್ಯಾಸಕ್ಕೋಸ್ಕರ ಬಹಳ ಹೋರಾಡ್ತಾ ಇದ್ದೀನಿ. ಏನು ಓದ್ತಿದ್ದಾನೆ ಈಗ? ಹಲೋ 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 ಗುರುಜಿ, ನಾನು ನಾಗೇಶ್ ಅಂತ. ಹೇಳಪ್ಪ ನಾಗೇಶ್, ಏನು ಓದ್ತಾ ಇದೀಯಾ? 9th ಸ್ಟ್ಯಾಂಡರ್ಡ್ ಗುರುಜಿ. 9th ಸ್ಟ್ಯಾಂಡರ್ಡ್. ಮೈಸೂರು ಪ್ರಯಾಣ ನೀನೇನಾ ಅಥವಾ ನಿಮ್ಮ ಅಣ್ಣನ? ನಾನೇ ಗುರುಜಿ. 9ನೇ ಕ್ಲಾಸಿಗೆ ಮೈಸೂರು ನೋಡಿ ಬಂದ್ಬಿಟ್ಟಿದ್ಯಲ್ಲ ನೀನು. ಹೇಗೆ ಹೋದೆ? ಟ್ರೈನಲ್ಲಿ ಹೊರಟೋಗ್ಬಿಟ್ಟ? ಅಂದ್ಕೊಂಡೆ ಟ್ರೈನ್ ಬಿಟ್ರೆ ಏನು ಬಸ್ಸಲ್ಲಿ ಹೋಗೋದು ಕಷ್ಟನೇ. ಭಾಳ ಧೈರ್ಯವಂತ ನೀನು. ಆದರೆ ಇಂಥ ತಪ್ಪು ಇನ್ನೊಂದ್ಸತಿ ಮಾಡಬೇಡ. ಯಾಕೆಂದರೆ ನಿನ್ನನ್ನು ನಂಬಿರ್ತಕ್ಕಂಥ ನಿಮ್ಮ ಅಪ್ಪ ಅಮ್ಮನ ನೋಡೋ, ನೀನು ಮೈಸೂರು ನೀನೇನೋ ಒಬ್ಬನ ಹೋದೆ ಬಂದೆ. ಆದರೆ ಮೈಸೂರಲ್ಲಿ ಯಾರೂ ನಿನ್ನ ಹಸಿವನ್ನು ಕೇಳಿಲ್ಲ. ಯಾರು ನಿನಗೆ ಹಸುವಾದಾಗ ಒಂದು ಊಟ ಆಗಲಿ, ಒಂದು ಲೋಟ ನೀರಾಗಲಿ ಕೊಟ್ಟರೆ ಯಾರನ್ನ ಕೊಡ್ತಾರ? ಕಷ್ಟ ಸುಖ ಅಂದರೆ ನಿನಗೆ ಬೇಕಾದ್ದು ಬೇಡವದ್ದು ನಿಮ್ಮ ಅಪ್ಪ ಅಮ್ಮ ಅಲ್ದಿರ ಬೇರೆ ಯಾರೂ ತೆಕ್ಕೊಡೋದಿಲ್ಲ. ಯಾರೂ ಕೊಡೋದಿಲ್ಲ. ಅವ್ರ ಜೋಬಿಲ್ ದುಡ್ಡಿಲ್ಲ ಅಂದ್ರೂ ಸಾಲ ಮಾಡಿದ್ರು ನಿಂಗೆ ಏನೋ ಒಂದು ತಂದು ಕೊಡ್ತಾರೆ. ಅದೇ ಹೊರಗಡೆ ಹೋದರೆ ನೀನು ಹಸಿವಾಗ್ತಿದೆ ಊಟ ಹಾಕಿ ಅಂದರೆ 10 ನಿಮಿಷ ನಿಲ್ಲಿಸ್ತಾರೆ. ನಿಲ್ಲಿಸ್ತಾರೋ ಇಲ್ವೋ ಮಗು? ಗುರುಜಿ, ಇನ್ನು ಮುಂದೆ ಇಂಥ ತಪ್ಪು ನೀನು ಮಾಡಬಾರ್ದು. ನಿನ್ನ ಸ್ವರತರಂಗದಲ್ಲಿ ಭಾಳ ಶಕ್ತಿ ಇದೆ. ನೀನು ಚೆನ್ನಾಗಿ ಓದಬೇಕು. ನೀನು ಓದಿ ಇವತ್ತಿನ ದಿವಸ ನೀನು ಮಾಡಿರ್ತಕ್ಕಂಥ ತಪ್ಪಿಗೆ ನಿಮ್ಮ ಅಪ್ಪ ಅಮ್ಮನ ಕಾಲು ಹಿಡಿದು ತಪ್ಪಾಯಿತು, ಇನ್ನೊಂದು ಸತಿ ಇಂಥದ್ದು ಯಾವತ್ತೂ ನಾನು ಮಾಡೋದಿಲ್ಲ, ನಿಮ್ಮನ್ನು ಬಿಟ್ಟು ನಾನು ಹೋಗೋದಿಲ್ಲ ಅಂತೇಳಿ ತಂದೆ ತಾಯಿ ಸಿಗೋದೇ ಪುಣ್ಯನಪ್ಪ. ಅವ್ರು ಸಿಗೋವಂಥದ್ದು ಅವರು ಸಾಧ್ಯವಾದಷ್ಟು ಅವ್ರ ಪಾದ ಸೇವೆ ಮಾಡ್ಕೊಂಡಿರಬೇಕು ನಾವು. ಅಂತಹದ್ರಲ್ಲಿ ನಾವು ಅವ್ರನ್ನ ಬಿಟ್ಟು ಆಚೆ ಹೋಗ್ತಕ್ಕಂಥದ್ದು ಸಮಂಜಸವಲ್ಲ. ಇನ್ನು ಮುಂದೆ ಇಂಥದ್ದು ಯಾವತ್ತೂ ತಪ್ಪು ಮಾಡಬಾರ್ದು. ನೀನು ಚೆನ್ನಾಗಿ ಓದು, ಒಳ್ಳೆ ಜ್ಞಾನವಂತನಾಗು, ವಿದ್ಯಾವಂತನಾಗು. ನಿನ್ನ ತಂದೆ ತಾಯಿಗೂ ಒಳ್ಳೆ ಹೆಸರು ತರ್ತೀಯ. ಜೊತೆಗೆ ನಿನ್ನಲ್ಲೂ ಸಹಿತ ಒಂದಷ್ಟು ವಿಶೇಷತೆಗಳಾಗುತ್ತೆ. ಒಳ್ಳೆಯದಾಗಲಿ ಮಗು. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ, ಈಗ ಪತ್ರವನ್ನು ಓದುವಂತಹ ಸಮಯ. ಬನ್ನಿ ಹಾಗಿದ್ರೆ ಯಾರು ಪತ್ರವನ್ನು ಬರೆದಿದ್ದಾರೆ ನೋಡೋಣ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ.
ಗುರುಜಿ ನಮಗೊಂದು ಉಡುಗೊರೆನ ಕಳಿಸಿದ್ದಾರೆ ದಾಂಡೇಲಿಯಿಂದ. ಸಂಕಷ್ಟಹರ ಚತುರ್ಥಿಯ ದಿನದಂದು ಬಂದಿದೆ. ಓಹೋ, ಗಣಪತಿ ಇದು ಬಲಮುರಿ ಮಹಾಗಣಪತಿನೇ. ದಾಂಡೇಲಿಯಿಂದ ಅಂಬೇವಾಡಿ ಅಂತ, ಶ್ರೀ ಕ್ಷೇತ್ರ ಅಂಬೇವಾಡಿ ಅಂತ ಇದೆ ಇಲ್ಲಿ. ಮಹಾಗಣಪತಿ ಒಳ್ಳೆಯದಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಸ್ಥೂಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಗಣಪತಿ ಕಾಪಾಡಪ್ಪ. ಗಣಪತಿಯ ಅನುಗ್ರಹ ಇಡೀ ರಾಜ್ಯ ದೇಶದ ಜನತೆಗಿರಲಿ. ಒಳ್ಳೆಯದಾಗಲಿ. ಹೇಳಮ್ಮ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಸಾವಿತ್ರಿ ಅವರು ಬರೆದಿದ್ದಾರೆ ದಾಂಡೇಲಿಯಿಂದ. ಪೂಜ್ಯ ಗುರುಗಳಿಗೆ ದಾಂಡೇಲಿಯಿಂದ ಸಾವಿತ್ರಿ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು ನನ್ನ ಮಗನ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಅವನ ಮುಂದಿನ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ಅವನ ಹೆಸರು ವಿನಾಯಕ್ ಅಂತ, ಮಕರ ರಾಶಿ, ಶ್ರವಣ ನಕ್ಷತ್ರ, ಕನ್ಯಾ ಲಗ್ನ. ಅವನು SSLC ಪರೀಕ್ಷೆಯಲ್ಲಿ 98% ಅಂಕಗಳನ್ನು ತೆಗೆದುಕೊಂಡಿರ್ತಾನೆ. ಈಗ ಹುಬ್ಬಳ್ಳಿಯಲ್ಲಿ ಸೆಕೆಂಡ್ PUC ಸೈನ್ಸ್ ಓದ್ತಾ ಇದ್ದಾನೆ. ಓದುವಾಗ ರಾತ್ರಿ ಹಗಲು ಅನ್ನದೇ ತುಂಬ ಶ್ರಮಪಟ್ಟು ಓದ್ತಾನೆ ಗುರುಜಿ. ಆದರೆ ಅವನಿಗೆ ಇತ್ತೀಚೆಗೆ ತುಂಬ ತಲೆನೋವು ಬರ್ತಾ ಇದೆ. 15 ದಿನಕ್ಕೊಂದು ಸಲ ತಲೆನೋವು ಬರುತ್ತೆ. ಆಸ್ಪತ್ರೆಗೆ ತೋರಿಸಿದ್ದೇವೆ, MRI ಸ್ಕ್ಯಾನ್ ಕೂಡ ಮಾಡಿಸಿದ್ದೇವೆ, ಆದರೂ ಏನೂ ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ ಬರುತ್ತೆ. ಆದರೆ ಇತ್ತೀಚೆಗೆ ಅವನು ತುಂಬ ಆಲಸ್ಯನಾಗಿದ್ದಾನೆ. ಪ್ರತಿದಿನ ಬೆಳಗ್ಗೆ ಏಳೋದಕ್ಕೂ ಆಗ್ತಾ ಇಲ್ಲ, ಬಹಳ ಸುಸ್ತು ಅಂತ ಹೇಳ್ತಾನೆ. ಅವನ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಗುರುಜಿ? ಅವನ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅವನ ಉತ್ತಮ ಅಂಕಗಳಿಗಾಗಿ, ಅವನಿಗೆ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅನ್ನೋದಕ್ಕೆ ನಾನು ಯಾವುದಾದ್ರೂ ಅನುಷ್ಠಾನ ಇದ್ದರೆ ಹೇಳಿ ಮಾಡ್ತೀನಿ. ಅವನಿಗೆ ಅಲ್ಲಿ ಅನುಕೂಲ ಇಲ್ಲದ ಕಾರಣ ಅವನ ಪರವಾಗಿ ನಾನೇ ಮಾಡಬಹುದಾ ಅಂತ ಕೇಳಿದ್ದಾರೆ. ತಾವು ಕಳಿಸಿರ್ತಕ್ಕಂಥ ನಿಮ್ಮ ಸುಪುತ್ರ ವಿನಾಯಕ್ ಅವರ ಫೋಟೋ, ಕಣ್ಣರೇಖೆ, ಹಸ್ತ ಸಾಮುದ್ರಿಕ ಎಲ್ಲ ಚೆನ್ನಾಗಿದೆ. ಹಸ್ತ ಸಾಮುದ್ರಿಕ ಮತ್ತು ಕಣ್ಣಿನ ರೇಖೆ ಸಹಿತ ಬಹಳ ಸ್ಪಷ್ಟವಾಗಿದ್ದು, ಈತನಿಗಿರ್ತಕ್ಕಂತಹ ಅನಾರೋಗ್ಯ ಸಮಸ್ಯೆ ತಲೆನೋವು, ಇದರಿಂದ ಒಂದಷ್ಟು ಚಿಂತೆಗೊಳಗಾಗ್ತಾ ಇದ್ದಾನೆ. ಈ ತಲೆನೋವು ಅಂತಕ್ಕಂಥದ್ದು ಅವರ ಮನಸ್ಸಲ್ಲಿರ್ತಕ್ಕಂಥದ್ದು. ಫಸ್ಟ್ ಮನಸ್ಸನ್ನು ಶುದ್ಧಿಪಡಿಸ್ಕೊಳ್ಬೇಕು, ಅವರ ಮನಸ್ಸನ್ನು ಏಕಾಗ್ರತೆ ಬೆಳೆಸ್ಕೊಳ್ಬೇಕು. ಇದಕ್ಕಾಗಿ ಒಂದಷ್ಟು ಧ್ಯಾನ ಯೋಗ ಮಾಡಿದ್ರೆ ಸಾಕು. ಇದಕ್ಕೆ ಔಷಧಿ ಉಪಚಾರ ಬೇಕಾಗಿಲ್ಲ. ನಾವು ಇದಕ್ಕೆ ಸ್ಕ್ಯಾನ್ ಮಾಡಿಸಿ ಇನ್ನೇನೋ ಒಂದಿಷ್ಟು ಮಾಡಿದ್ರೂ ಸಹಿತ ಅಲ್ಲಿ ಪರಿಹಾರ ಸಿಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ಒಂದಂತೂ ಸತ್ಯ, ಈತ ಏಕಾಗ್ರತೆಯನ್ನು ಬೆಳೆಸ್ಕೋಬೇಕಾದ್ರೆ ಒಂದಷ್ಟು ಶಾಂತಿ ನೆಮ್ಮದಿ ಈತನಲ್ಲಿ ಇರಬೇಕು. ಅದಕ್ಕಾಗಿ ಒಂದಷ್ಟು ಜಪ ತಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಒಂದಿಷ್ಟು ಯೋಗ ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಸರಿಯಾದಂತಹ ಯೋಗ ಟೀಚರ್ ಬಳಿ ಈತ ಒಂದಷ್ಟು ಧ್ಯಾನ ಯೋಗವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಖಂಡಿತವಾಗಲೂ ಈತನ ಆರೋಗ್ಯ ಚೆನ್ನಾಗಿರುತ್ತೆ. ಈತನ ಕಣ್ಣರೇಖೆಯಲ್ಲೂ ಸಹಿತ ಯಾವುದೇ ಅಂತಹ ತುಂಬ ದೊಡ್ಡದಾದಂಥ ಸಮಸ್ಯೆಗಳಿಲ್ಲ, ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಈತನ ಹಸ್ತ ಸಾಮುದ್ರಿಕೆಯನ್ನು ಚೆನ್ನಾಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಓದ್ತಾನೆ. ವಿದ್ಯೆ ಜ್ಞಾನ ಇದೆ. ಇಂತಹ ವಿದ್ಯಾವಂತರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಜೊತೆಗೆ ನಿಮ್ಮ ಆಶೀರ್ವಾದ ಅವ್ರಿಗಿರೋದ್ರಿಂದ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಈತನ ಎಡಗಣ್ಣಿನ ರೇಖೆ ಪ್ರಕಾರ ಮಾತ್ರ ಈ ಒಂದು ವರ್ಷದ ಕೊನೆಯಲ್ಲಿ ಬಹುಶಃ ಈ ಡಿಸೆಂಬರು ಜನವರಿ ಸ್ವಲ್ಪ ಅನಾರೋಗ್ಯನೇ ಆಗುತ್ತೆ. ಡಿಸೆಂಬರು ಜನವರಿ ದಾಟಿದ್ರೆ ಫೆಬ್ರವರಿ ಅಷ್ಟರೊಳಗೆ ಈತ ಸರಿ ಹೋಗ್ತಾನೆ. ವೀಕ್ಷಕರೇ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕನಗನಮರಡಿಯಲ್ಲಿ ಇತ್ತೀಚೆಗಷ್ಟೇ ಬಸ್ ದುರಂತದಲ್ಲಿ ಮೃತಪಟ್ಟಂತಹವರ ಕುಟುಂಬಗಳಿಗೆ ಆ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಆ ಭಗವಂತ ಕೊಡಲಿ. ಜೊತೆಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರೆಬೆಲ್ ಸ್ಟಾರ್, ಮಾಜಿ ಕೇಂದ್ರ ಸಚಿವರು ಮತ್ತು ನಮ್ಮೆಲ್ಲರ ಮನಗಳಲ್ಲಿ ಸದಾಕಾಲ ಉಳಿಯುವಂತಹ ಡಾಕ್ಟರ್ ಅಂಬರೀಷ್ ಅವರು ಸಹ ಶನಿವಾರದಂದು ಅಗಲಿದ್ದಾರೆ ನಮ್ಮೆಲ್ಲರನ್ನ. ಮತ್ತು ಅದೇ ದಿನ ಶನಿವಾರದಂದು ಕೇಂದ್ರದ ಮಾಜಿ ರೈಲ್ವೆ ಸಚಿವರು ಆಗಿದ್ದಂತಹ ಹಿರಿಯ ರಾಜಕಾರಣಿ, ರಾಜಕೀಯ ರಂಗದ ಹಿರಿಯ ಚೇತನರು ಆಗಿದ್ದಂತಹ ಶ್ರೀ ಜಾಫರ್ ಶರೀಫ್ ಅವರು ಕೂಡ ನಮ್ಮೆಲ್ಲರನ್ನ ಆಗಲಿದ್ದಾರೆ. ಅವರೆಲ್ಲರ ಕುಟುಂಬಗಳಿಗೆ ಆ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ಇವತ್ತಿನ ದಿನ, ಕನಕದಾಸ ಜಯಂತಿಯಾದ ಇವತ್ತಿನ ಈ ಶುಭ ದಿನದಂದು, ಕಾರ್ತಿಕ ಮಾಸದ ಸೋಮವಾರದ ದಿನದಂದು ಆ ಕುಟುಂಬಗಳ ಪರವಾಗಿ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ವಿಶೇಷ ಪೂಜೆಯನ್ನು ಸಾಂಬ ಸದಾಶಿವನಿಗೆ ಸಲ್ಲಿಸ್ತಾ ಇದ್ದಾರೆ. ಸಂಕಷ್ಟಹರ ಚತುರ್ಥಿಯಾದ ಇವತ್ತಿನ ದಿನದಂದು ಆ ಎಲ್ಲ ಕುಟುಂಬಗಳು ಮತ್ತೆ ಜೀವನದಲ್ಲಿ ಚೇತರಿಕೆಯನ್ನು ಕಾಣಲಿ ಅಂತ ಆಶಿಸ್ತಾ ಬನ್ನಿ. ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಗುರುಜಿ. ಖಂಡಿತಪ್ಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
Hare Hare Bole. Hare Hare Bole. ಸಾಂಬ ಸದಾಶಿವನ ಅನುಗ್ರಹ ರಾಜ್ಯದ ಜನತೆ ಮೇಲಿರಲಿ. ಕಾರ್ತಿಕ ಮಾಸದ ಈ ಶುಭ ದಿನ ತಾವೆಲ್ಲರೂ ಸಹಿತ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಹತ್ತಿರದಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಹೊರಟು ಶಿವಮಂದಿರದಲ್ಲಿ ದೀಪವನ್ನು ಹಚ್ಚಿ ಶಿವಧ್ಯಾನವನ್ನು ಮಾಡಿ ಶಿವನ ದರ್ಶನವನ್ನು ಮಾಡಿ ಬಿಲ್ವಾರ್ಚನೆ, ಭಸ್ಮಾರ್ಚನೆ, ತುಂಬೆ ಹೂವಿನಿಂದ ಅರ್ಚನೆ, ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು, ತೀರ್ಥಸ್ನಾನ, ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರ ನಾಯಕನ ವಿಶೇಷವಾಗಿರ್ತಕ್ಕಂಥ ದರ್ಶನ ನಿಮ್ಮೆಲ್ಲರ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡಿ. ಮತ್ತೊಮ್ಮೆ ಕನಕದಾಸ ಜಯಂತಿಯ ಈ ವಿಶೇಷವಾಗಿರ್ತಕ್ಕಂಥ ಕನಕ ಜಯಂತಿ ಸಂಪೂರ್ಣವಾದಂಥ ಶುಭವನ್ನೇ ತರಲಿ, ಒಳ್ಳೆಯದಾಗಲಿ. ಜಾತಿ ಮತ ಇದೆಲ್ಲವನ್ನು ಹೊರತುಪಡಿಸಿ ಮಾನವೀಯತೆಯನ್ನು ಬೆಳೆಯುತ್ತದ್ದು, ಜೊತೆಗೆ ಶಿವನ ಬಳಿ ಶಿವನ ಸಾನ್ನಿಧ್ಯದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲ. ಶಿವನ ಆಸ್ಥಾನದಲ್ಲಿ ಎಲ್ಲವೂ ಸಹಿತ ಶುಭವೇ. ಹಾಗಾಗಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಎಲ್ಲರ ಜೀವನದಲ್ಲೂ ಬೆಳಕನ್ನು ಕಾಣೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.